ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ ಹಾಗೂ ಕೋ-ಸ್ಪಾನ್ಸರ್ಡ್ ಬೈ ಶಿವನೇತ್ರ ರುದ್ರಾಕ್ಷ. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ನಯನ ಶರತ್. ವೆಲ್ಕಮ್ ಟು ಮಾಸ್ಟರ್ ಆನಂದ್ ಯೂಟ್ಯೂಬ್ ಸ್ಟುಡಿಯೋಸ್. ಸೊ ಏನಿದು, ಯೂಶ್ವಲಿ ಯಾವಾಗಲೂ ಮಾಸ್ಟರ್ ಆನಂದ್ ಸರ್ ಯೂಟ್ಯೂಬ್ ಚಾನಲಲ್ಲಿ ಅವರೇ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ತಿದ್ರು. ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಸಡನ್ನಾಗಿ ನನಗೊಂದು ಕಾಲ್ ಬರುತ್ತೆ ಮಾಸ್ಟರ್ ಆನಂದ್ ಸರ್ ಕಡೆಯಿಂದ. ಸೊ ಅವ್ರು ಹೇಳ್ತಾರೆ, ಈ ಥರದೊಂದು ವಿಷಯ ನಡೀತಾ ಇದೆ ಅಂತ ಹೇಳಿ ಅವ್ರ ಮನಸ್ಸಲ್ಲಿದ್ದಂತಹ ಒಂದಷ್ಟು ವಿಚಾರಗಳನ್ನ ನನ್ನ ಹತ್ರ ಹಂಚ್ಕೊಳ್ತಾರೆ. ಇದನ್ನು ನಾನೇ ಮಾಡ್ಬೋದು, ಆದರೆ ನನಗೆ ಒಂದು ಚಿಕ್ಕ ಸಪೋರ್ಟ್ ಅಂತ ಬೇಕು ನಾಯನ. ಬಿಕಾಸ್ ನಾನು ಒಬ್ಬನೇ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸ್ವಲ್ಪ ಯಾಕೋ ಅನ್ಈಸಿ ಅನ್ನಿಸ್ತಾ ಇದೆ. ಸೊ ಹೆಲ್ಪ್ ಮಾಡ್ಬೋದಾ ಅಂತ ಕೇಳಿದ್ರು. ಖಂಡಿತ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಅವ್ರು ನನ್ನ ಹತ್ರ ಹಂಚ್ಕೊಂಡಂಥ ವಿಷಯನೇ ಹಾಗಿತ್ತು. ಸೊ ಹಾಗಾಗಿ ಇವತ್ತು ನಮ್ಮ ಮಾಸ್ಟರ್ ಆನಂದ್ ಯೂಟ್ಯೂಬ್ ಸ್ಟುಡಿಯೋಸ್ಗೆ ನಾನು ಸರ್ನೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಶೋ ಆನಂದ್ ಸರ್. ಥ್ಯಾಂಕ್ ಯು ನಯನ, ಥ್ಯಾಂಕ್ ಯು ಸೋ ಮಚ್. ಅಂದರೆ ತುಂಬ ಶಾರ್ಟ್ ನೋಟಿಸಲ್ಲಿ ನಿಮಗೂ ಶೂಟಿಂಗ್ ಎಲ್ಲ ಇತ್ತು ಅಂದ್ರೂ ನಾನು ನನ್ನ ಒಂದು ಕರೆಯನ್ನು ಕೊಟ್ಟಿದ್ದಕ್ಕೆ, ನೀವು ಒಪ್ಕೊಂಡು ಬಂದಿದ್ದಕ್ಕೆ ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆ ಅಂತಂದರೆ ಮಾಸ್ಟರ್ ಆನಂದ್ ಸರ್ ಅಂತಂದರೆ ನಿಮ್ಮ ಕಾಲ್ ಬಂದಿದ್ದ ತಕ್ಷಣ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ಬಟ್ ನೀವು ಮಾತಾಡಿದ್ದು ವಿಚಾರ ಏನಿದೆಯಲ್ಲ, ಅದರ ಸೀರಿಯಸ್ನೆಸ್ ಏನು ಅಂತ ನೀವು ನಮಗೆ ಹೇಳೋದ ಮೇಲೆ ಗೊತ್ತಾಯಿತು. ಸೊ ಹಾಗಾಗಿ ಆ ವಿಚಾರನ ಇವತ್ತು ಮುಕ್ತವಾಗಿ ನಿಮ್ಮಿಂದ ಕೇಳಬೇಕು, ಅದು ಎಲ್ರಿಗೂ ತಲುಪಬೇಕು ಅನ್ನೋದು ನನ್ನ ಆಸೆ. ಖಂಡಿತಮ್ಮ. ಅದೇ ಏನಂದರೆ, ಅದೇ ವಿಷ್ಣು ಸರ್ ಅವರ ಹೌದು, ಅವರ ಸ್ಮಾರಕ ತೆರವು ಏನಾಗಿದೆಯಲ್ಲ, ಅದರ ಬಗ್ಗೆ ಅದೇನಾಗುತ್ತೆ, ಇದು ನನ್ನದೇ ಚಾನಲ್ ಸರಿ, ನಾನೇ ಎಲ್ರಿಗೂ ನಮಸ್ಕಾರ ಅಂತ ಹೇಳಿ ವೆಲ್ಕಮ್ಮು ಮಾಡ್ಬೋದು ಸರಿ, ಏನೋ ಗೊತ್ತಿಲ್ಲ, ನನಗೆ ಅನ್ಈಸಿನೆಸ್ ಆಗ್ತಾ ಇತ್ತು. ಅಂದರೆ ಆ ವಿಷಯನ ನಾನೇ ಸ್ಟಾರ್ಟ್ ಮಾಡಿಕೊಂಡು ನಾನೇ ಮಾತಾಡೋಕ್ಕೆ ನನಗೆ ಆಗ್ತಾ ಇಲ್ಲ ಅದು. ಸೊ ಯಾರನ್ನಾರು ಒಬ್ಬರು, ನನಗೆ ಯಾರು ಒಬ್ಬರು ಹೇಳಪ್ಪ, ಕರಿಬೇಕು, ವೆಲ್ಕಮ್ ಮಾಡಿ, ನನಗೊಂದು ಸ್ವಲ್ಪ ಧೈರ್ಯ ತುಂಬಬೇಕು ಅನ್ನೋ ಥರದೊಂದು ಮನಸ್ಸಲ್ಲಿ ಒಂದು ಬಂತಂಥ ಭಾವನೆ. ಯಾರು ಅಂತ ನಾನು ಸುಮ್ಮನೆ ಹಿಂಗೆಲ್ಲ ವಾಟ್ಸಪ್ ನೋಡ್ತಾ ಇದ್ದೆ. ಅವಾಗ ನಿಂದು ಒಂದು ವಾಟ್ಸಪ್ ಮೆಸೇಜ್ ಬಂದಿತ್ತಲ್ಲ, ಅದಿತ್ತು. ಆಮೇಲೆ ನೋಡೋದು ಹೆಂಗೆ ಅದು ಲಿಂಕ್ ಆಗುತ್ತೆ ಅಂತಂದರೆ, ಈಗ ನಿನ್ನ ಆಮೇಲೆ ಫ್ಲ್ಯಾಶ್ ಆಯಿತು, ಹುಟ್ಟಿದಬ್ಬ ಸೆಪ್ಟೆಂಬರ್ 18 ಅಪ್ಪಾಜಿ ಅವ್ರ ಹುಟ್ಟಿದಬ್ಬದ ದಿನ ಅಲ್ವಾ. ಸೊ ಅಲ್ಲೇನೋ ಒಂದು ಕನೆಕ್ಟಿವಿಟಿ ಸಿಕ್ತು. ಮತ್ತು ನಮ್ಮ ಸ್ಟುಡಿಯೋಗೆ ಏನು ಇಲ್ಲಿ ಮಾಡ್ತೀವಿ, ಇಲ್ಲೆಲ್ಲ ಟೀಮು ಬಾಯ್ಸ್ ಎಲ್ಲ ವಿಷ್ಣು ಸರ್ ಅಗಾಧವಾದ ಫ್ಯಾನ್. ಒಬ್ರು ಇದ್ದಾರೆ ನಮ್ಮ DOP ಕ್ಯಾಮ್ರಾಮನ್ ಅವರು, ಬಳೆ ಎಲ್ಲನೂ ಅದೇ ಥರನೇ ಹಾಕ್ಕೊಂಡಿದ್ದಾರೆ. ಹಾಂ. ಸೊ ಒಂದು ಕನೆಕ್ಟಿವಿಟಿ ಬೇಕು ಅಂತ ನನಗನ್ನಿಸ್ತು, ಒಂದು ಈಸಿನೆಸ್ ಮಾತಾಡೋದಕ್ಕೆ ಅಂತ. ಹಾಗಾಗಿ ಇಲ್ಲ ಅಂದರೆ ನಾನೊಬ್ಬನೇ, ಯಾಕಂದ್ರೆ ನಂದು ಸೋಲೋ ಪಾಡ್ಕಾಸ್ಟ್ಗಳು ಎಷ್ಟೋ ಮಾಡಿದ್ದೀನಿ, ಆಧ್ಯಾತ್ಮದ ವಿಚಾರಗಳೆಲ್ಲ ಮಾತಾಡುವಾಗ ನಾನು ಮಾತಾಡಿದ್ದೀನಿ. ಆದರೆ ಈ ವಿಚಾರಕ್ಕೆ ನಂಗೆ ಮನ್ಸಿಗೆ ನೋವು ಇದೆಯಮ್ಮ. ಆ್ಯಕ್ಚುಲಿ ನಮಗೂ ತುಂಬ ಕನೆಕ್ಟ್ ಆಯಿತು. ನಾವು ಯಾಕೆ ಈ ಸೈಡ್ ಯಾಕೆ ಯೋಚನೆ ಮಾಡಲಿಲ್ಲ ನಾವು ಅಂತ ಅನ್ನಿಸ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ನೀವಾದರೂ ಇದನ್ನು ಮುಕ್ತವಾಗಿ ಮಾತಾಡಬೇಕು ಅನ್ನೋ ಒಂದು ಧೈರ್ಯ ಮಾಡಿದ್ರಿ. ಸೊ ಈಗ ನಡೀತಾ ಇರೋ ವಿವಾದ ಏನಿದೆ, ವಿಷ್ಣು ಸರ್ದು ಸ್ಮಾರಕನ ಹಿಂಗೆ ತೆರವುಗೊಳಿಸಿದ್ದಾರೆ, ತುಂಬ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ತುಂಬ ಜನ ಅದ್ರ ಬಗ್ಗೆ ಬೇರೆ ರೀತಿ ಏನೇನೋ ಮಾತಾಡ್ತಾ ಇದ್ದಾರೆ. ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವೇನು ಹಂಚ್ಕೊಳಕ್ಕೆ ಬಂದಿದ್ದೀರಾ ಅದನ್ನು? ಇಲ್ಲ, ನಾನು ಅದಕ್ಕೆ ಏನಕ್ಕೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಇವತ್ತು ಮಾಧ್ಯಮ, ವಿಡಿಯೋ ಇದು ಜನಕ್ಕೆ ತಲುಪುವಂಥ ರೀತಿ ತುಂಬ ಬದಲಾಗಿದೆ, ಎಲ್ಲವೂ ಇದೆ. ಅಂದರೆ ಮೊದಲು ನಾವೆಲ್ಲ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದಾಗ ಏನೋ ಪ್ರೆಸ್ ಮೀಟ್ ಅಂತಲೇ ಮಾಡಬೇಕಾಗಿತ್ತು, ಅಲ್ಲೇ ಹೋಗಿ ಇಂಟರ್ವ್ಯೂ ಕೊಡಬೇಕಾಗಿತ್ತು, ಇಲ್ಲ ಯಾರೋ ನಮ್ಮನ್ನು ಮಾತಾಡಿದ್ರೆ ಉಂಟು, ಇಲ್ಲ ದೂರದರ್ಶನಲ್ಲಿ ಹೋಗಿ ಕೂತ್ಕೋಬೇಕು, ಇಲ್ಲ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿಲಿ ಹೋಗಿ ಕೂತ್ಕೋಬೇಕು. ಇಲ್ಲಿ ಬಿಟ್ಟರೆ ಜನಕ್ಕೆ ತಲುಪುವಂಥ ಸ್ವತಂತ್ರ ಆಗಲಿ ಅದಕ್ಕೆ ಆಪ್ಷನ್ನೇ ಇರಲಿಲ್ಲ. ಬಟ್ ಇವತ್ತು ಆಪ್ಷನ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅದರಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇದೆ, ಇವತ್ತು ಯೂಟ್ಯೂಬು ಇದೆ. ಯಾಕೆ ಯೂಟ್ಯೂಬಲ್ಲಿ ಅಂತಂದರೆ ನಾವು ಮುಕ್ತವಾಗಿ ಲೆಂತಿಯಾಗಿ ಮಾತಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಲೆಂತಿಯಾಗಿ ವೀಡಿಯೋ ಹಾಕೋಕ್ಕಾಗಲ್ಲ. ಫೇಸ್ಬುಕ್ಕೂ ಅದು ಬೇರೆ ಥರನೇ ಇದೆ. ಆಮೇಲೆ ನಾನು ಇದು ಯಾಕೆ ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ಮೊದಲಿಗೆ ಇದು ನನ್ನ ಜವಾಬ್ದಾರಿ ಅನ್ನಿಸ್ತಮ್ಮ. ಡೆಫಿನೆಟ್ಲಿ ನನ್ನ ಜವಾಬ್ದಾರಿ ಅಂತ ಅನ್ನಿಸ್ತು. ನಾನು ಯಾಕಂದರೆ ಅವ್ರ ಜೊತೆ ಅಷ್ಟು ಸಿನಿಮಾಗಳು ಆ್ಯಕ್ಟ್ ಮಾಡಿ, 7 ಸಿನಿಮಾ ಅವ್ರ ಜೊತೆ ಅಭಿನಯಿಸಿ, ಮತ್ತು ಅವರಿಂದ ಸಾಕಷ್ಟು ಕಲಿತು, ಬರೀ ಸಿನಿಮಾ ಅಂತ ಹೇಳ್ತಲ್ಲ, ನಾನು ಜೀವನವನ್ನು, ಲೈಫಲ್ಲಿ ಇರೋವಂಥ ಕೆಲವು ವಿಷಯಗಳನ್ನು ಕೆಲವ್ರು ನೋಡಿದಾಗಲೇ ಕಲಿತಾ ಇರ್ತೀವಿ ನಾವು. ಅವ್ರು ಹೇಳ್ಕೊಡ್ಬೇಕು ಅಂತ ಏನಿಲ್ಲ, ಅವ್ರು ಹಂಗೆ ಬಾಳಿ ಬದುಕ್ತಾ ಇರ್ತಾರೆ ಗೊತ್ತಾ. ಅದು ನೋಡೋವಾಗ ನಮ್ಗೆ ಅನ್ನಿಸ್ತಾ ಇರುತ್ತೆ, ಅವರೇ ಬರ್ತಿದ್ದಾರೆ ನಾವು ಮಾಡಬೇಕಪ್ಪ, ಅವರೇ ಹಿಂಗಿದ್ದಾರೆ ನಾವು ಮಾಡಬೇಕಪ್ಪ. ಆ ಥರದ ಒಂದು ನನ್ನ ಜವಾಬ್ದಾರಿ ಆಗುತ್ತೆ ಅವರಿಂದ ನಾನು ಅದೆಲ್ಲ ಕಲಿತ ಮೇಲೆ. ಇನ್ನೊಂದು ಅವರ ಅಭಿಮಾನಿಗಳು ಅಪ್ಪೋರು ದೇಹ ತ್ಯಜಿಸಿದ ಮೇಲೆ, ಅವ್ರು ಹೋದ ಮೇಲೆ ಅವರ ನೆನಪಿನಲ್ಲಿ ಮಾಡ್ತಾ ಇದ್ದಂಥ ಪ್ರತಿ ಕಾರ್ಯಕ್ರಮಗಳು, ಅವ್ರನ್ನ ನೆನಪಿಟ್ಕೋಬೇಕು ಅಂತ ಅವರ ಜೊತೆ ಅಭಿನಯಿಸಿದಂಥ ಕಲಾವಿದರನ್ನೆಲ್ಲ ಕರೆಸಿ ಸನ್ಮಾನ ಮಾಡಿ ಆ ಪ್ರೀತಿನ ಈ ಕಡೆ ತೋರಿಸಿದಾಗ ಆ ಪ್ರೀತಿಯ ಸ್ವಲ್ಪ ಪೋಷಣೆ ನಾನು ತೊಗೊಂಡಿದ್ದೀನಿ. ಆ ಋಣ ಇದೆ ನನಗೆ, ಆ ಅಭಿಮಾನಿಗಳು ಋಣ ಇದೆ, ಈ ಜವಾಬ್ದಾರಿ ಇದೆ, ಋಣ ಇದೆ ನನಗೆ. ಸೊ ಇದು ಅದಕ್ಕೆ ನನಗೇನು ಅನ್ನಿಸ್ತು ಅಂತಂದರೆ, ಇದನ್ನು ನಾನು ಮಾಡಬೇಕು.
ನನ್ನದೇ ವಾಹಿನಿಲಿ ನಾನು ಹೇಳೋದ್ರಿಂದ ನನಗೆ ಸ್ವಲ್ಪ ಸ್ವತಂತ್ರ ಇರುತ್ತೆ ಅಂತ ನನಗನ್ಸಿದ್ದು. ಬಟ್ ಅದನ್ನು ಹೆಂಗೆ ಸ್ಟಾರ್ಟ್ ಮಾಡೋದು, ನಾನೇ ಹೆಂಗೆ ಹೇಳೋದು, ಇದೆಲ್ಲವೂ ನನಗೆ ಬಂತು. ಸೊ ಯಾರ ಜೊತೆ ಮಾತಾಡೋ ಥರ ಆಗಲಿ ಅಂತಂದಾಗ ನಂಗೆ ನಿನ್ನ ಬರ್ಡೇ ಜ್ಞಾಪಕ ಬಂತು. ಲೈಕ್ ಸೊ ನಿನ್ನ ಬರ್ಡೇ ದಿನ ಅವ್ರ ಬರ್ಡೇ ಎಲ್ಲ ಇರೋದ್ರಿಂದ ಏನೋ ಅದೊಂದು ನನಗೆ ಇಂಡೈರೆಕ್ಟ್ ಬ್ಲೆಸ್ಸಿಂಗ್ಸ್ ಥರ ಅನ್ನಿಸ್ತು. ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದ್ದೀನಿ. ಈಗ ಏನಾಗ್ಬಿಡುತ್ತೆ ಗೊತ್ತಾ ನಯನ, ಇದು ಅದಕ್ಕೆ ಈ ಫಸ್ಟ್ ಇದು ಹೇಳೋಕ್ಕೆ ಮುಂಚೆ ಈ ಎಪಿಸೋಡನ್ನು ನಾನು ಇನ್ನೊಬ್ಬರಿಗೂ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಅಪ್ಪವ್ರಿಗೆ ನಾನು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಇದು ಅವ್ರ ಮೇಲೆ ನನಗಿರ್ತಕ್ಕಂಥ ರೆಸ್ಪೆಕ್ಟ್ಗೆ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಬಾಲಣ್ಣವ್ರಿಗೂ ನಾನು ಈ ಎಪಿಸೋಡನ್ನು ಅವರ ಪಾದಕ್ಕೆ ಹಾಕೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಜೊತೆನೂ ನಾನು ಸಾಕಷ್ಟು ಸಿನಿಮಾ ಮಾಡಿದ್ದೀನಿ. ಒಂದು 2-3 ಸಿನಿಮಾ ಅಂತೂ ನಾನು ಮಾಡಿದ್ದೀನಿ. ಮತ್ತು ಒಂದು ಟೈಮಲ್ಲಿ ಬೆಳ್ಳಿಯಪ್ಪ ಬಂಗಾರಪ್ಪ ಅನ್ನೋ ಸಿನಿಮಾ ಮಾಡೋವಾಗಂತೂ ಅವರು ಇರ್ತಾ ಇದ್ದಿದ್ದು ಅಂದರೆ ನಾವು ನಮ್ಮನ್ನು ಇರಿಸ್ಕೊತಾ ಇದ್ದೆ ಅವ್ರ ರೂಮಲ್ಲಿ. ಅವರು ನಮ್ಮ ತಂದೆ ಕಂಡ್ರೆ ಭಾಳ ಇಷ್ಟ ಅವ್ರಿಗೆ. ಹರಿ ಹರಿ ಅಂತ ನಮ್ಮ ತಂದೆನ ಕರೆಯೋರು. ಅರೇ ನಮ್ಮ ರೂಮಿಗೆ ಬಂದ್ಬಿಡಮ್ಮ, ಇನ್ನು ನಾನೊಬ್ಬನೇ ಮಲಗಲ್ಲ. ಪಾಪ ಅವ್ರಿಗೆ ಏಜ್ ಆಗಿತ್ತು. ನಮ್ಮ ಅಪ್ಪನೇ ಅವ್ರಿಗೊಂದು ಮಗನ ಥರ, ನಾನಂತೂ ಮೊಮ್ಮಗನ ಥರ. ಸೊ ಆ ಪ್ರೀತಿ ವಾತ್ಸಲ್ಯ ಆ ಬಾಲಣ್ಣನ ನಾನು ನೋಡಿದ್ದೀನಿ. ಅವರಿಂದ ನಾನು ಅಭಿನಯ ಕಲ್ತೀನಿ. ಈಗ ನನಗೆ ಅವ್ರದ್ದು ಋಣ ಆಗುತ್ತೆ, ನನ್ನ ಜವಾಬ್ದಾರಿ ಆಗುತ್ತೆ. ಓಕೆನಾ, ನಾನು ಅದನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ ಈ 2 ಮಹಾನ್ ಚೇತನಗಳು, ಈ 2 ಮಹಾನ್ ಪರ್ವತಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 2 ಮಹಾನ್ ಕಲಾವಿದರಿಗೆ ನನ್ನ ಕಡೆಯಿಂದ ನಾನು ಸಲ್ಲಿಸ್ತಾ ಇರತಕ್ಕಂಥ ಒಂದು ರೆಸ್ಪೆಕ್ಟ್ ಅಮ್ಮ ಎಪಿಸೋಡು. ಈಗ ನನಗಿಂತ ಜಾಸ್ತಿ ಸಿನಿಮಾ ಮಾಡಿದವರು, ನನಗಿನ್ನ ಸೀನಿಯರ್ಸು ಇಂಡಸ್ಟ್ರಿಯಲ್ಲಿದ್ದಾರೆ. ಅವ್ರ ಒಪಿನಿಯನ್ಸ್ ಕೆಲವು ಕೊಡ್ತಿದ್ದಾರೆ, ಕೆಲವರು ಕೊಡ್ತಿಲ್ಲ. ಅದು ಅವರ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯಗಳು. ನಾನಾದರೆ ನನಗೆ ಅನಿಸಿದೆ, ನಾನು ಹೇಳಬೇಕು ಅಂತ ಅನಿಸಿರ್ತಕ್ಕಂಥದ್ದು, ನಾನು ಕಣ್ಣಾರ ಕಂಡಿರೋಂಥ ಸತ್ಯಗಳು, ನಾನು ಕಣ್ಣಾರ ಐ ಆಮ್ ದ ವಿಟ್ನೆಸ್ ಫಾರ್ ದೋಸ್ ಥಿಂಗ್ಸ್. ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಎಪಿಸೋಡನ್ನು ಮಾಡ್ತಾಯಿದ್ದೀನಿ. ಇವತ್ತು ಇದೊಂದು ವಿವಾದ ಅಂತ ಆಗ್ಬಿಟ್ಟಿದೆ. ಅದು ಆಗಬಾರ್ದಾಗಿತ್ತು. ಎಲ್ರಿಗೂ ಮನಸ್ಸಿಗೆ ನೋವಾಗಿದೆ. ಎಲ್ಲರೂ ಮನಸ್ಸು ನೋವಾಗಿರೋನೊಬ್ಬ ಲಿಸ್ಟಲ್ಲಿ ನಾನು ಒಬ್ಬ ಇದ್ದೀನಿ. ಆಗಬಾರ್ದಾಗಿತ್ತು, ಆಗಿದೆ. ಬಟ್ ಇದು ನಿಧಾನ ಕೂತ್ಕೊಂಡು ನಾನು 2-3 ದಿನ ಆಯಿತು ನನಗೆ ಇದನ್ನು ಒಂದು ತಲೆ ಒಳಗೆ ಹಾಕೊಳ್ಳೋಕ್ಕೆ ವಿಷಯ ಹೆಂಗಿದು ಏನಿದು ಅಂತೆಲ್ಲ ನೋಡಿದಾಗ ಒಂದು ಸ್ಟೋರಿ ಹೇಳ್ತೀನಿ ನಾನು ನಿನಗೆ. ಸುಮ್ಮನೆ ಒಂದು ಕತೆ ಹೇಳ್ತೀನಿ. ಆ ಕತೆ ಕೇಳ್ಬಿಟ್ಟು ನಿನಗೇನು ಅನ್ನಿಸ್ತು ಅಂತ ನೀನು ಹೇಳು. ಸೀನ್ ಬೈ ಸೀನ್ ಹೇಳ್ತೀನಿ ಇವಾಗ ಕತೆನ. ಫಸ್ಟ್ ಸೀನ್ ತಗೊಳ್ಳೋಣ. ಒಂದು ಹುಲಿ, ತಾಯಿ ಹುಲಿ, ಅದು ತನ್ನ ಮಕ್ಕಳಿಗೆ ಹಾಲು ಕುಡಿಸ್ತಾ ಅದು ತನ್ನ ಗುಹೆ ಹತ್ರ ಅದು ಕೂತಿದೆ. ಮರೆಯಿಂದ ಒಬ್ಬ ಬೇಟೆಗಾರ ತಾಯಿ ಹುಲಿಗೆ ಬಾಣನ ಹೊಡೆದು ಬಿಡ್ತಾನೆ. ಆ ಹುಲಿಯಲ್ಲಿ ಸತ್ತೋಗುತ್ತೆ. ಇಷ್ಟೇ ಕತೆ ಇದು. ಈ ಕಥೆಯಲ್ಲಿ ಯಾರು ವಿಲನ್ ಇವಾಗ? ಬೇಟೆಗಾರ ಅನ್ನಿಸ್ತಾನಲ್ಲ. ಇಷ್ಟೇ ಕತೆ ಅಂತ ಹೇಳಿದಾಗ ಬೇಟೆಗಾರ ಅನ್ನಿಸ್ತಾನೆ. 1 ಅವರ್ ಮುಂಚೆಗೆ ಹೋಗೋಣ. ಈಗ ಇದೇ ಕತೆ ಇವಾಗ ರಿವೈಂಡ್ ಮಾಡ್ತೀನಿ. 1 ಅವರ್ಗೆ ಮುಂಚೆ ಇದೇ ಹುಲಿ ಒಂದು ಜಿಂಕೆ ತನ್ನ ಮಗು ಜೊತೆ ಆಟ ಆಡ್ತಾ ಇತ್ತು. ಅಲ್ಲಿ ಹೋಗಿ ಜಿಂಕೆನ ಬೇಟೆ ಆಡಿ ಅದನ್ನ ಎತ್ಕೊಂಡು, ಮಾಂಸನ ಎತ್ಕೊಂಡು ಬಂದು ಇದೇ ಗುಹೆ ಹತ್ರ ಬಂದು ಮರಿಗಳಿಗೆ ತಿನ್ನಿಸಿ ಇವಾಗ ಕೂತಿದೆ. ಈಗ ಆ ಕಥೆಯಲ್ಲಿ ಯಾರು ವಿಲನ್ ಅನಿಸ್ತಾ ಇದ್ದಾರೆ? ಅಫ್ಕೋರ್ಸ್ ಹುಲಿ. ಓಕೆ, ಇನ್ನೊಂದು ಚೂರು ರಿವೈಂಡ್ ಮಾಡೋಣ ಇವಾಗ ಕಥೆನ. ಇದೇ ಒಂದು ಜಿಂಕೆ ಅದರ ಮರಿ ಜೊತೆ ಎಲ್ಲೋ ಸೊಂಪಾಗಿ ಬೆಳೆದಂಥ ಹುಲ್ಲು, ಯಾರಿಗೂ ತೊಂದರೆ ಕೊಡದಿರೋ ಹುಲ್ಲು. ಅದೇ ಹೇಳ್ತಾರಲ್ಲ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಅಂದರೆ ಏನರ್ಥ? ಯಾರಿಗೂ ತೊಂದರೆ ಕೊಡಬೇಡ. ಯಾರಿಗೂ ತೊಂದರೆ ಕೊಡದೆ ಸೊಂಪಾಗಿ ಬೆಳೆದಿದ್ದ ಹುಲ್ಲಿಗ ಈ ಜಿಂಕೆ ಬಾಯಿ ಸಮೇತ ಎಳೆದು, ಬುಡ ಸಮೇತ ಕರುಮ್ ನೀನು ಇವಾಗ ಆ ಹುಲ್ಲಿನ ಪಾಯಿಂಟ್ ಆಫ್ ವ್ಯೂಗೆ ಹೋಗು. ಎಳೆದು, ಜುಟ್ಟು ಎಳೆದು ಅದು ಕರ್ಕ ಮರ್ಕ ಅಂತ ತಿಂತ ಇತ್ತಲ್ಲ. ಈ ಕಥೆ ಕೇಳಿದಾಗ ಯಾರು ವಿಲನ್ ಅನ್ನಿಸ್ತಾರೆ? ಅಫ್ಕೋರ್ಸ್ ಜಿಂಕೆ. ಈಗ ಇನ್ನೂ ಒಂದು ರಿವೆಂಡಿಗೆ ಬರ್ತೀನಿ. ಬೇಟೆಗಾರನ ಮನೆಯಲ್ಲಿ ಅವನ ಹೆಂಡತಿ, ಮಗು, ಕೈ ಮಗು, ಅವಳಿಗೆ ಬಾಣಂತನ, ಹೊಟ್ಟೆ ಹಸುವಿಂದ ಅವಳಿದ್ದಾಳೆ. ಮಗುಗೇನೋ ತರಬೇಕು ಅವನೀಗ. ಅವನು ಅವಾಗ ಈ ಬಿಲ್ಲು ಬಾಣ ಎತ್ಕೊಂಡು ಕಾಡಿಗೆ ಬೇಟೆ ಆಡೋಕ್ಕೆ ಅಂತ ಬರ್ತಾನೆ. ಸೊ ಈ ಕಥೆಯಲ್ಲಿ ಇವಾಗ ಯಾರು ವಿಲನ್ ಅಲ್ಲ, ಯಾರು ಹೀರೋ? ಬೇಟೆಗಾರ. ಸ್ಟಾರ್ಟಿಂಗ್ ನೀವು ಯಾರನ್ನ ವಿಲನ್ ಅಂದ್ರಿ, ಈಗ ಅವನೇ ಹೀರೋ ಆದ. ಈ ಕಥೆನ ಈ ಕಡೆಯಿಂದ ನೋಡಿದಾಗ ವಿಲನ್, ಈ ಕಡೆಯಿಂದ ನೋಡಿದಾಗ ಹೀರೋ. ಯಾವುದನ್ನೆಲ್ಲ ನೀನೀಗ ವಿಲನ್ ಅಂದಿದ್ದೆ, ಬೇಟೆಗಾರ ಅಲ್ಲಿ ಹೀರೋ ಆಗ್ತಾರೆ ಅವ್ರ ಮನೆಗೆ. ಈಗ ಹುಲಿ ಜಿಂಕೆನ ಬೇಟೆ ಆಡಿದ್ದಕ್ಕೆ ಆ ಮನೆಗೆ ಅದು ಹೀರೋ ಆಗುತ್ತೆ. ಇಲ್ಲಿ ಜಿಂಕೆ ಹೀರೋ ಆಗುತ್ತೆ, ಹುಲಿ ಹಿಂಗಾಗುತ್ತೆ. ಸೊ ನನಗನ್ಸಿದ್ದು ಇವತ್ತೇನಾಗ್ಬಿಟ್ಟಿದೆ ಅಂತಂದರೆ, ಎಲ್ರದ್ದು ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಇದೆ. ಒಂದು ಸತಿ ನೋಡಿದ್ರೆ ಎಲ್ಲರೂ ಸರಿ ಅನ್ನಿಸ್ತಾರೆ, ಒಂದು ಸತಿ ನೋಡಿದ್ರೆ ಎಲ್ಲರೂ ತಪ್ಪಪ್ಪ, ಹಿಂಗೆ ಮಾಡಬಾರ್ದಾಗಿತ್ತು, ಇವ್ರು ಹಿಂಗೆ ಅನ್ಬಾರ್ದಾಗಿತ್ತು, ಹಂಗೆ ಅನ್ಬಾರ್ದಾಗಿತ್ತು ಅನಿಸ್ತಾರೆ. ಒಂದೊಂದು ಸತಿಗೆ ಸರಿ ಅಂತ ಅನಿಸ್ತಾರೆ. ಏನಂತ ಹೇಳ್ತೀಯ ನೀನು ಈ ಸಿಚುವೇಶನ್ಗೆ? ನನಗನ್ಸಿದ್ದು. ಸೊ
ಇದು ಪಾಯಿಂಟ್ ಆಫ್ ವ್ಯೂ ಲೆಕ್ಕಕ್ಕೆ ಬರುತ್ತೆ. ಈಗ ಕಲಾವಿದರು ಅವರ ವಿಚಾರಕ್ಕೆ ಬರೋದಾದರೆ ನಮಗೂ ಅನಿಸುತ್ತೆ, ಅಷ್ಟು ದೊಡ್ಡ ಕಲಾವಿದರು ಇಷ್ಟು ಸಿನಿಮಾ ಮಾಡಿ ನಾನು ಯಾಕೆ ಒಬ್ಬ ಆ್ಯಕ್ಟ್ರನ್ನ ಕೆಲವರು ನಮ್ಮ ಪ್ರೊಫೆಷನ್ ಅಲ್ಲ ಅನ್ನೋರು ಇದ್ದಾರಮ್ಮ. ಏನು ಮಹಾ ಇದು ನಿಮ್ಮದು, ನೀವೇನು ಫ್ರೀ ಆ್ಯಕ್ಟ್ ಮಾಡ್ಬಿಡ್ತೀರಾ, ಏನೋ ಕುಣಿತೀರಾ, ಆ್ಯಕ್ಟ್ ಮಾಡ್ತೀರಾ, ಬಣ್ಣ ಹಚ್ಕೊತೀರಾ, ದುಡ್ಡು ಮಾಡ್ತೀರಾ, AC ಕಾರಲ್ಲಿ ಓಡಾಡ್ತೀರಾ, ಈ ಥರ ಮಾತಾಡೋರು ಇದೆ. ಬಟ್ ಯು ಆಸ್ ಅನ್ ಆರ್ಟಿಸ್ಟ್ ನಿನಗೂ ಗೊತ್ತು ನಮ್ದು ಎಷ್ಟು ಕಷ್ಟ ಇದೆ. ಎಲ್ಲರ ಜೀವನ ಒಂದೇ ಅಲ್ಲಿ ಅಂಥ ಸೂಪರ್ ಸ್ಟಾರ್ ಆಗಿರೋ ಅಂಥವರು ಕೂಡ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ. ಸೊ ಯಾರಿಗೂ ಯಾವತ್ತೂ ಏನೂ ಈಸಿಯಾಗಿ ಸಿಕ್ಕಿಲ್ಲ. ಎಲ್ಲರೂ ಅವ್ರವ್ರದ್ದೇ ಆದಂಥ ಸ್ಥಾನದಲ್ಲಿ ಕಷ್ಟನ ಪಟ್ಕೊಂಡು ಜೀವನದ ಏಳು ಬೀಳು ಎಲ್ಲ ನೋಡಿಕೊಂಡೇ ಬಂದಿರತಕ್ಕಂಥವ್ರು. ಸೊ ಆ ಥರ ನೋಡಿದಾಗ ಒಬ್ಬ ಕಲಾವಿದ ಅವನ ಪಾತ್ರದಿಂದ ಜನಕ್ಕೆ ಏನು ಮಾಡ್ತಾನೆ ಅಂದರೆ ಅವನು ಇನ್ಸ್ಪೈರ್ ಮಾಡ್ತಾನೆ. ಒಂದು ಮುತ್ತಿನ ಹಾರ ನೋಡಿ ನಾನು ಸಿಪಾಯಿ ಆಗಬೇಕು ಅಂತ ಎಷ್ಟು ಜನ ಹೋಗಿರ್ಬೋದು. ಟ್ರೂ. ಈಗ ನಿಮ್ಮಪ್ಪ ಹಿಂಗೆ ಆದರು ಅಂತ ಅಂದ್ಬಿಟ್ಟು ನೀನು ಬೇಕಾದ್ರೆ ಇನ್ಸ್ಪೈರ್ ಆಗ್ಬೋದು ನಿಮ್ಮ ಅಪ್ಪನಿಂದ. ಬಟ್ ಒಬ್ಬ ಕಲಾವಿದನಿಂದ ಒಂದು ನಾಡೇ ಇನ್ಸ್ಪೈರ್ ಆಗುತ್ತೆ. ಅದು ಕಲಾವಿದನ ತಾಕತ್ತು. ಅದಕ್ಕೆ ಒಂದು ಮನಸ್ಸಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳ್ತೀನಿ. ಆಮೇಲೆ ಒಂದು ಯಜಮಾನ ಪಿಕ್ಚರಿಂದ ಒಂದು ಕುಟುಂಬ ಅಂದ್ರೆ ಹಿಂಗೆ ಇರಬೇಕಪ್ಪ, ಮನೆಗೊಬ್ಬ ಆ ಥರ ಅಣ್ಣ ಇರಬೇಕು ಅಲ್ಲ. ಇನ್ಸ್ಪೈರ್ ಮಾಡ್ತಾರೆ. ಮನೆ ಫ್ಯಾಮಿಲಿ ಎಷ್ಟೋ ಡಿಸ್ಪ್ಯೂಟ್ಗಳು ಒಂದಾಗ್ಬಿಡುತ್ತಂತೆ ಯಜಮಾನ ಸಿನಿಮಾ ಬಂದಮೇಲೆ. ಅಯ್ಯೋ ನಾವು ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋ ಥರದಲ್ಲಿ ಹಾಲುಂಡತ್ತವ್ರು ನೋಡಿದಾಗ ಈ ಥರ ಒಬ್ಬ ಅಳಿಯ ಇರಬೇಕಪ್ಪ ಮನೆಗೆ ಅಲ್ವಾ. ಸೊ ಅಂಥ ಪಾತ್ರಗಳಲ್ಲೆಲ್ಲ ಅವರು ಜೀವಿಸಿ ನಮಗೆ ಆ ಒಂದು ಸ್ಥಾನಗಳನ್ನು ಆ ಒಂದು ಮನಸ್ಸಲ್ಲೆಲ್ಲ ತುಂಬಿಟ್ಟು ಹೋದ್ಮೇಲೆ ಈಗ ಅವರು ಪ್ರೈಸ್ಲೆಸ್ ಆಗಿಬಿಡ್ತಾರೆ. ಅವ್ರಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಆ ಥರ ವಿಚಾರ ಆ್ಯಂಗಲಲ್ಲಿ ಥಿಂಕ್ ಮಾಡಿದಾಗ ಖಂಡಿತ ಇವತ್ತು ಅವರ ಏನೇ ಇಷ್ಟು ವರ್ಷದಲ್ಲ ಯಾವತ್ತೂ ಆಗಬೇಕಾಗಿದ್ದಂಥ ವಿಚಾರ ಇವಾಗ ಈ ಥರ ಆಗ್ತಿದೆಯಲ್ಲ ಅಂತ ನೋಡಿದಾಗ ತುಂಬ ಮನಸ್ಸಿಗೆ ನೋವಾಗುವಂಥದ್ದು. ಅಟ್ ದಿ ಸೇಮ್ ಟೈಮ್ ಈಗ ಬಾಲಣ್ಣ ಲೆಕ್ಕಕ್ಕೆ ಬರೋಣ. ಅವರು ಯಾವ ಕಲೆಯಲ್ಲಿ ಏನು ಕಮ್ಮಿ, ಯಾವ ಲೆಕ್ಕದಲ್ಲಿ ಅವರು ಸಾಧನೆಗಳು ಕಮ್ಮಿ, ಅವರ ಪಾತ್ರಗಳು ಮನಸ್ಸಿನಲ್ಲಿ ಇವತ್ತು ನಾವು ನೆನಪಿಸ್ಕೋಬೇಕು. ಏನಾಗುತ್ತೆ ಹೇಳ್ತಿದ್ರು ತುಂಬಾ ಜನ, ಬಾಲಣ್ಣ ಸರ್ದು ಡೇಟ್ ತಗೊಂಡ ಮೇಲೆ ಹೀರೋಗಳ ಡೇಟ್. ಹೌದು ಬಿಸಿ ಪರ್ಸನ್, ಅಷ್ಟು ಬಿಸಿ ಪರ್ಸನ್. ಮತ್ತೆ ಅವ್ರ ಪಾತ್ರಕ್ಕೆ ತುಂಬಿಸ್ತಾ ಇದ್ದ ತುಂಬಿಸ್ತಾ ಇದ್ದಂಥ ರೀತಿ, ಜೀವಿಸಿದ್ದಂಥ ರೀತಿ. ಸೊ ಇದೆಲ್ಲವನ್ನು ಹತ್ತಿರದಿಂದ ಕಲಾವಿದನಾಗ ಒಂದು 2-3 ಸಿನಿಮಾದಲ್ಲಿ ನಾನು ಅವ್ರ ಜೊತೆ ನೋಡಿ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಇವತ್ತು ಕಂಪ್ಯಾರಿಸನ್ಸ್ ನನಗೆ ಮನ್ಸಿಗೆ ವರ್ಕ್ ಆಗ್ತಿಲ್ಲ. ಆ ಜಾಗ ಅದು ಓಕೆ, ಆದರೆ ಎಲ್ಲೋ ಒಂದು ಕಡೆ ಆ ಜಾಗವನ್ನು ನಾವು ಈ ಥರ ಆಯಿತು ಆ ಥರ ಆಯಿತು ಅಂತ ಒಂದು ಪ್ರಶ್ನೆ ಮಾಡುವ ದಾರಿಯಲ್ಲಿ ನಿಟ್ಟಿನಲ್ಲಿ ಆ ವ್ಯಕ್ತಿಗೆ ಅಥವಾ ಅವರ ಕುಟುಂಬಕ್ಕೂ ಸಹ ನೋವಾಗುವಂಥ ಮಾತುಗಳನ್ನು ನಾವು ಆಡೋದಿದೆಯಲ್ಲ, ನಾವು ಅದನ್ನು ಮಾಡಬಾರ್ದು. ಆ್ಯಸ್ ಎ ಫ್ಯಾನ್ಸ್ ನಾನು ಫ್ಯಾನೇ, ನಾನು ಒಬ್ಬ ಫ್ಯಾನೇ. ಅದನ್ನು ನೋಡ್ತಾ ನಾನು ಅದನ್ನು ಮಾತಾಡೋದು. ನನಗೆ ಸಿಸ್ಟಮ್ಯಾಟಿಕಲಿ ನಾನು ಏನು ಮಾಡಬಹುದು, ಸಿಸ್ಟಮ್ಯಾಟಿಕಲಿ ನಾನು ಅದನ್ನು ಹೆಂಗೆ ಅಪ್ರೋಚ್ ಮಾಡ್ಬೋದು ಅನ್ನೋದ್ರ ಕಡೆ ನಾನು ನೋಡ್ಬೋದೇ ಹೊರತು ನಮ್ಮ ಮಾತು, ಆ ಶಬ್ದಗಳು ಒಬ್ಬರನ್ನ ಡೌನ್ ಮಾಡೋ ಥರ ಮಾತಾಡಬಾರ್ದು ಅಂತ. ಅದು ನನಗೆ ತುಂಬ ನೋವಾದಂಥ, ಅಂದರೆ ಈ ಗಮನಿಸ್ತಾ ಎಲ್ಲ ವೀಡಿಯೋಸ್ಗಳು ಅದರಲ್ಲೆಲ್ಲ ನೋಡ್ತಾ ಇದ್ದಾಗ ಅವರ ಕುಟುಂಬಕ್ಕೂ ಇರ್ಬೋದು ಅಥವಾ ಆ ವರ್ತಮಾನಗಳು ತೊಗೊಂಡಿರೋ ರೀತಿಗಿರ್ಬೋದು ಅವ್ರ ಬಗ್ಗೆ ಅಂದಾಗ ನನಗೆಲ್ಲ ನೋವಾಯ್ತಮ್ಮ ತುಂಬ. ಯಾಕಂದರೆ ನೋಡಿ, ಇವತ್ತು ನಮ್ಮ ವೀರೇಶ್ ಅಂತ ಇದ್ದಾರೆ, ಅವರು ಸಿನಿಮಾ ಜರ್ನಲಿಸ್ಟ್. ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಚಿತ್ರಲೋಕ ಅಂದ್ಬಿಟ್ಟು, ಚಿತ್ರಲೋಕ.com ಅಂತ. ಅದರಲ್ಲಿ ಮೊನ್ನೆ ನಾನು ನೋಡಿದೆ, ವಿಷ್ಣು ಸರ್ ಅವರ ಅಂತಿಮ ಯಾತ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಹೆಂಗಾಯಿತು ಅದು ಸಂಪೂರ್ಣ ವಿಡಿಯೋ ಹಾಕಿದ್ದಾರೆ. 2009 ನಾನು ಹೊಟ್ಟೋದೆ. ಅದನ್ನ ನೋಡ್ತಾ ನನ್ನ ಕಣ್ಣಲ್ಲಿ ನೀರು ಬಂತು, ನೋಡಿದೆ, ಮನಸ್ಸು ಭಾರ ಆಯಿತು. ಅಟ್ ದಿ ಸೇಮ್ ಟೈಮ್ ಅಲ್ಲಿ ಕಮೆಂಟ್ಸ್ ಓದ್ತಾ ಇದ್ದೆ. ಎಷ್ಟು ಕಮೆಂಟ್ಸು ಅದು ನಡೆದಾಗ ಹುಟ್ಟೇ ಇರಲಿಲ್ಲ. ಆ ಹುಡುಗರುಗಳು ಅಂದರೆ ಇವಾಗ ಅವ್ರು 15 ವರ್ಷನೋ 16 ವರ್ಷನೋ ಅಥವಾ ಅವ್ರು 20 ವರ್ಷನೇ ಇದ್ದರೂ ಆ ಘಟನೆ ನಡೆದಾಗ ಅವ್ರಿಗೆ ಇನ್ನೂ 5 ವರ್ಷ ಬುದ್ಧಿ ಬಂದಿಲ್ಲ. ಅವರೆಲ್ಲ ಪಾಪ ಹಂಚ್ಕೊಂಡಿದ್ದಾರೆ. ಅಯ್ಯೋ ಇದು ಹಂಗಾಯ್ತಾ, ಅಷ್ಟು ಜನ ಸೇರಿದ್ರಾ, ಇದು ಇಷ್ಟು ಒಂದು ಪೊಲೀಸ್ ಸೆಕ್ಯೂರಿಟಿ ಇದರಲ್ಲಾದಂಥ ಒಂದು ಅಂತಿಮ ಯಾತ್ರೆನ, ಯಪ್ಪ ಎಷ್ಟು ಜನ ಸೇರಿದ್ರಪ್ಪ, ನಾವು ಇದೆಲ್ಲ ನೋಡೇ ಇಲ್ಲ, ಏನು ಈ ವ್ಯಕ್ತಿಗಿದ್ದಂಥ ಒಂದು ಗೌರವ ಅಂತ ಅವ್ರು ಮಾತಾಡಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನನಗೂ ಅನ್ನಿಸ್ತು, ನಾವು ಇದನ್ನೆಲ್ಲ ನೋಡಿದ್ವಲ್ಲಪ್ಪ, ನೀವು ಕಣ್ಣಾರೆ ನೋಡಿದ್ವಲ್ಲ ನಾವು ಏನು ಅನ್ನೋ ಥರ ನನಗೊಂದು ಅನ್ನಿಸ್ತು. ಅಟ್ ದಿ ಸೇಮ್ ಟೈಮ್ ನನ್ನ ಮನ್ಸಿಗೆ ಇನ್ನೂ ಒಂದು ಬಂತು, ಇನ್ನೂ ಒಂದು 10 ವರ್ಷನೋ 12 ವರ್ಷನೋ 15 ವರ್ಷ ರಿವೈಂಡ್ ಮಾಡಿದ್ರೆ ಅದೇ ಅಭಿಮಾನ್ ಸ್ಟುಡಿಯೋಲ್ಲಿ ಆ್ಯಕ್ಚುಲಿ ಬಾಲಣ್ಣವ್ರ ಅಂತ್ಯ ಸಂಸ್ಕಾರನೂ ಆಗಿತ್ತು. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ, ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತು. ನಾನು ನೋಡಿದ್ದಕ್ಕೆ ಹೇಳ್ತೇನೆ, ನಾನು ಚಿಕ್ಕ ಹುಡುಗ ಅವಾಗಿನ್ನ, ಆದರೆ ನನ್ನ ಮೆಮೊರಿ ಚೆನ್ನಾಗಿದೆ, ಥ್ಯಾಂಕ್ ಗಾಡ್. ನನಗೆ ಕ್ಲಿಯರಾಗಿ ಇನ್ನೂ ಒಂದಷ್ಟು ವಿಷಯಗಳು ಗೊತ್ತಿದೆ. ಸ್ಟೇಟ್ ಆನರ್ ಅಂತ ಕರಿತೀವಿ ನಯನ ನಾವು. ಸ್ಟೇಟ್ ಆನರ್ ಅಂದರೆ ಒಂದು ರಾಜ್ಯ ಮರ್ಯಾದೆ ಕೊಟ್ಟು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಏನಂತಾರೆ, ಪೊಲೀಸ್ ಎಲ್ಲ ರೌಂಡ್ ಆಗಿ 3 ರೌಂಡು 5 ರೌಂಡು ಫೈರ್ ಮಾಡ್ತಾರೆ.
ಮತ್ತು ಅವ್ರನ್ನ ಗಂಧದ ಮರದಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ತಾರೆ. ಓಕೆ. ಅದು ಅಟ್ಲೀಸ್ಟ್ ಅವ್ರ ಬಾಡಿ ಮೇಲೆ ಹಾಕೋ ಫಸ್ಟ್ ಲೇಯರ್ ಇರುತ್ತೆ, ಆಮೇಲೆ ಸೌದೆಗಳು ಹಾಕ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ಇಟ್ ಈಸ್ ಅ ಮಸ್ಟ್, ಅದು ಗಂಧದಲ್ಲಿ ಅಂತ್ಯಕ್ರಿಯೆ ಮಾಡಬೇಕನ್ನೋದು, ಗಂಧದ ಮರದಲ್ಲಿ. ಆ ಸಕಲ ರಾಜ ಮರ್ಯಾದೆಗಳು, ಸರ್ಕಾರಿ ಗೌರವ, ಸ್ಟೇಟ್ ಆನರ್ ಅಂತ ಏನು ಕರಿತೀವಿ, ಅದನ್ನು ಕೊಟ್ಟು ಬಾಲಣ್ಣವ್ರಿಗೂ ಮಾಡಿದ್ರು. ಓಕೆ. ಇದೆಲ್ಲಿದೆ ವಿಡಿಯೋ? ಇದು ವಿಡಿಯೋ ಇಲ್ಲ. ಇದು ವಿಡಿಯೋ ನೀವು ನೋಡಿಲ್ಲ ಅಂದ ತಕ್ಷಣ ಅದಿಲ್ಲ ಅಂತನ, ಅದು ಘಟಿಸಿಲ್ಲ ಅಂತನ, ಆ ವ್ಯಕ್ತಿಗೆ ಆ ಗೌರವ ಇಲ್ಲ ಅಂತನ. ಅದೇ ಜಾಗದಲ್ಲಿ ಆಗಿತ್ತು, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಹೆಚ್ಚು ಕಮ್ಮಿ ಅಪ್ಪ ಅವ್ರದ್ದು ಇವತ್ತು ಎಲ್ಲ ಆಗಿತ್ತಲ್ಲ, ಎಲ್ಲ ಒಂಚೂರು ಹೆಚ್ಚು ಕಮ್ಮಿ. ಬಟ್ ಇಟ್ ವಾಟ್ ಹ್ಯಾಪೆಂಡ್ ಇನ್ ಸೆಂಟರ್. ವಾವ್. ಯಾಕಾಗುತ್ತೆ ನಿಮಗೆ, ಈಗ ಎಲ್ಲರೂ ನೋಡಲಿ ಅಂತ ತಾನೇ ಒಬ್ಬ ಕಲಾವಿದನ್ನ ಅವನ ಅಂತಿಮ ಯಾತ್ರೆ ಎಲ್ರಿಗೂ ವೀಕ್ಷಣೆ ಆಗಲಿ ಅಂತ ಸೆಂಟರಲ್ಲಿ ಇಡ್ತಾರೆ. ಹೌದು. ಮೂಲೆಯಲ್ಲಿ ಮಾಡಲ್ಲ ಅಲ್ವಾ? ಸೆಂಟರಲ್ಲಿ ಏನಕ್ಕೆ ಮಾಡ್ತಾರೆ? ಎಲ್ಲರೂ ನೋಡಲಿ. ಬಟ್ ಅವತ್ತಿಗೆ ದೂರದರ್ಶನ್ ಕವರೇಜಿಗೆ ಬಂದಿತ್ತು, ಮತ್ತು ಆಲ್ ಇಂಡಿಯಾ ರೇಡಿಯೋ ವಿವಿಧ ಭಾರತಿ ಬಂದಿತ್ತು. ಇವತ್ತಿಗೂ ಆರ್ಕೈವಲ್ಲಿ ಹೋಗಿ ಹುಡುಕಿದ್ರೆ ನಾವೆಲ್ಲ ಬೈಟ್ಸ್ಕೊಟ್ಟಿದ್ದೀವಿ. ನಾನು ಚಿಕ್ಕ ಹುಡುಗ, ನಿರ್ದೇಶಕರ ಯಾರು ಅಂತಲೂ ಹೇಳ್ತೀನಿ, ಭಾರ್ಗವ ಡೈರೆಕ್ಟರ್ ಸರ್ಗೆ ಅವತ್ತು ಆಲ್ ಇಂಡಿಯಾ ರೇಡಿಯೋದು ರೆಕಾರ್ಡಿಂಗ್ ಜವಾಬ್ದಾರಿ, ಅವರೇ ಆ್ಯಂಕರ್. ಎಲ್ಲರ ಹತ್ರ ಹೋಗಿ ಅವ್ರು ರೆಕಾರ್ಡ್ ಮಾಡ್ಕೊತಾ ಇದ್ರು ಲೈವ್. ಓಕೆ. ಅದು ಇವತ್ತು ಆಕಾಶವಾಣಿಲಿದ್ದರೆ ಅದು ಪ್ಲೇ ಮಾಡಿದ್ರೆ ಬಾಲಣ್ಣ ಅವ್ರದ್ದು ಹೋದಾಗ ಏನು ಅಂತ ಎಲ್ಲರೂ ಬೈಟ್ಸ್ ಕೊಟ್ಟಿರ್ತಾರೆ. ಅದಾದ ಮೇಲೆ ಫುಟೇಜ್ ಕವರೇಜ್ಗೆ ದೂರದರ್ಶನದ ಬಂದಿತ್ತು, ಅವ್ರ ಹತ್ರ ಆರ್ಕೈವ್ ಇದೆ. ಆದರೆ ಅಂತ್ಯ ಸಂಸ್ಕಾರ ಅಂತ ಆದಮೇಲೆ ಅದೇನು ಭಸ್ಮನೋ ವಟೆವರ್ ಬಾಲಣ್ಣ ಅವ್ರದ್ದು ಇವತ್ತು ಸಮಾಧಿ ಇದೆ. ಕೆಲವ್ರು ಅಂದ್ಕೊಂಡಿರ್ಬೋದು ಅದು ಬಾಲಣ್ಣನ ಅಲ್ಲಿ ಮಲಗಿಸಿದ್ದಾರೆ. ಖಂಡಿತ ಇಲ್ಲ. ಇದೇ ಅಭಿಮಾನ್ ಸ್ಟುಡಿಯೋಲಿ ಬಾಲಣ್ಣ ಅವರ ಸ್ಮಾರಕನೂ ಏನಿದೆ, ಅದ್ರ ಪಕ್ಕ ಅವ್ರ ವೈಫ್ದು ಇದೆ. ಅವ್ರ ವೈಫ್ನ ಏನು ಮಾಡಿದ್ರು, ನಾನು ಅದಕ್ಕೆ ಹೋಗಿರಲಿಲ್ಲಮ್ಮ, ಗೊತ್ತಿಲ್ಲದ ಹೇಳಬಾರ್ದು. ಬಟ್ ಬಾಲಣ್ಣದು ಅಂತ್ಯಕ್ರಿಯೆ ಅಗ್ನಿಸ್ಪರ್ಶವೇ ಆಗಿತ್ತು. ಅವರ ಭಸ್ಮಾನ ಹಾಕಿನೇ ಅಲ್ಲಿ ಮಾಡಿ ಕೊನೆಗೆ ಅದನ್ನು ಒಂದು ಸೈಡ್ಗೆ ಹಾಕಿದ್ರು. ನಾನು ಎಷ್ಟು ಸತಿ ಅಪ್ಪ ಅವರ ಸ್ಮಾರಕಕ್ಕೆ ಭೇಟಿ ಕೊಟ್ಟಾಗ, ಬರ್ಡೇದು ಮತ್ತು 30th ಅವ್ರು ಹೋದಂಥ ದಿನಗಳಿಗೆ ಅಲ್ಲಿ ಹೋದ ಜನ ಫ್ಯಾನ್ಸ್ ಎಲ್ಲ ಸೇರೋರಲ್ಲ, ಅವಾಗ ಒಂದು ನನ್ನ ಗಮನ ಅಲ್ಲಿ ಕಡೆಗೂ ಹೋಗೋದು. ಒಂದ್ಸಲ ಹಿಂಗೆ ನೋಡ್ತಾ ಇದ್ದೆ ನಾನು. ಒಂದ್ಸತಿ ನಮಗೂ ಹೇಳಿದ್ರಿ, ಎಸ್, ನಿಮಗೆ ನಾವಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಒಂದು ಶೋ ಮಾಡಬೇಕಾದ್ರೆ ಅಲ್ಲೇ ಬಾಲಣ್ಣ ಅವ್ರದ್ದು ಪಾಸಿಬಲ್ ಹೋಗ್ಬಿಟ್ಟು ಬನ್ನಿ ಅಂತ ನಮಗೂ ಹೇಳಿದ್ರಿ. ಏನು ಪಾಸಿಬಲ್ಗೆ ಅಲ್ಲಿ ಏನು ಪಾಸಿಬಲ್ ಇಲ್ಲ. ಅಪ್ಪವ್ರು ಹಿಂಗಿದ್ದಾಗ ಹಿಂಗೆ ತಿರುಗಿದ್ರೆ ಅದೇ ಬಾಲಣ್ಣ ಅವ್ರು ಅಲ್ಲೇನೆ. ಅದಕ್ಕೊಂದು ಬ್ಲೂ ಕಲರ್ದೊಂದು ಇದಾಕಿ ಮಾಡಿದ್ರು. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು. ಹೌದು. ಈಗ ಸುಮಾರು ಜನ ಸೇರಿಕೊಂಡಾಗ ಇದು ಬರ್ಡೇಗೆ ಮತ್ತು ಅಂತ್ಯ ಸಂಸ್ಕಾರದ ಇದಕ್ಕೆ ಎಲ್ಲ ಪ್ರತಿ ವರ್ಷ ಸೇರಿದಾಗ ಕಾಂಪೌಂಡ್ ಪಕ್ಕದಲ್ಲೇ ಐಸ್ ಕ್ರೀಮ್ ಅಂಗಡಿಗಳು, ಬಲೂನು, ಪಿ ಊದಿದ್ರೆ ಗಾಳಿ ಎಲ್ಲ ಅಂಗಡಿಗಳು ಹಾಕಿರ್ತಾರೆ. ಎಷ್ಟು ಮಕ್ಕಳು ಹಂಗೆ ತಿಂದು ಹಿಂಗೆ ಕಾಂಪೌಂಡ್ ಒಳಗೆ ಹಿಂಗೆ ಬಿಸಾಕವರು. ಬಾಲಣ್ಣವ್ರ ಸಮಾಧಿ ಮೇಲೂ ಬಿದ್ದಿದೆ. ಅಲ್ಲೇ ಎಷ್ಟೋ ಜನ ತಿಂದು ಅನ್ನ ಸಂತರ್ಪಣೆ ಮಾಡೋರು, ಕೈ ಒರೆಸ್ಕೊಳ್ಳೋರು, ಕೈ ತೊಳ್ಕೊಳ್ಳೋರು ಬಿದ್ದಿದೆ. ಎಲ್ಲವೂ ಆಗಿದೆ. ಹೌದು. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಹೇಳ್ತಾ ಇರೋ ಉದ್ದೇಶ ಏನು ಅಂತಂದರೆ, ನಾವು ನೋಡಿರೋದನ್ನ ಸತ್ಯ ಅಂತ ನಾವು ಹೆಂಗೆ ಭಾವಿಸ್ತೀವೋ, ನಾವು ನೋಡಿಲ್ಲ ಅಂದ ತಕ್ಷಣ ಅದು ಸತ್ಯ ಅಲ್ಲ ಅಂತಲ್ಲ. ಅದು ನೋಡಿರೋರು ಇದ್ದಾರೆ. ಹೌದು. ಸೊ ಆ ಜಾಗಕ್ಕೆ ಅಂತ ಒಂದು ಮಹತ್ವ ಇದೆ, ಅಲ್ಲಂಗೆ ಆಗಿದೆ. ಈಗ ಏನಾಗುತ್ತೆ, ಮುಂದೆ ಏನಾಗಬೇಕು, ಅದ್ರ ಕಡೆ ನಾವು ಗಮನ ಕೊಡಬೇಕು. ಮತ್ತು ಇಲ್ಲಿ ಇನ್ನೂ ಒಂದು ಆ್ಯಂಗಲ್ ಹೇಳ್ತೀನಿ, ಅದಕ್ಕೆ ಹೇಳಿದ್ದು ನಾನು, ಜಿಂಕೆ, ಹುಲಿ, ಹುಲ್ಲು ಮತ್ತು ಬೇಟೆಗಾರ ಅನ್ನೋ ಕತೆಗಳಿಗೆ ಹೋದಾಗ ಒಬ್ಬೊಬ್ರು ಪಾಯಿಂಟ್ ಆಫ್ ವ್ಯೂ ಒಬ್ಬೊಬ್ರು ಸರಿ ಇದ್ದಾರೆ, ಇನ್ನೊಂದು ಥರ ನೋಡಿದಾಗ ಒಬ್ಬೊಬ್ರದ್ದು ಒಂದು ಸರಿ ತಪ್ಪು ಅಂತ ಅನಿಸುತ್ತೆ. ಈಗ ಅನಿರುದ್ಧ್ ನನ್ನ ಫ್ರೆಂಡ್ ಬೇರೆ, ನಾನು ಕಮ್ ಬ್ಯಾಕ್ ಮಾಡ್ತೀನಿ ಚಿತ್ರಕ್ಕೆ, ಆತ ಆವಾಗ ಡೆಬ್ಯೂ ಮಾಡ್ತಾನೆ. ಚಿತ್ರ ಅನ್ನೋ ಸಿನಿಮಾ ಮೂಲಕ ನಾವು ಪರಿಚಯ ಆಗ್ತೀವಿ. ಅದಾದಮೇಲೆ ಪಾಂಚಾಲಿ ಅಂತ ಮಾಡ್ತೀವಿ. ಮಾಡೋವಾಗ ಆತನಿಗೆ ಮದುವೆ ಫಿಕ್ಸ್ ಆಗುತ್ತೆ. ನಮ್ಮ ಜೊತೆ ಎಲ್ಲ ಬಂದಂಥ ಒಬ್ಬ ಹುಡುಗನಿಗೆ ದೊಡ್ಡ ಮನೆಯದೊಂದು ಸಂಬಂಧ ಸಿಕ್ತು ಅಂತ ನಾವೆಲ್ಲ ಅವನ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಲಾಟ್ ಆಫ್ ಮೆಮೊರೀಸ್. ಅವನಿಗೆ ಆ ಸಮಯದಲ್ಲಿ ಆದಂಥ ಭಯ ಅದು ನಮಗೆ ಗೊತ್ತು. ಏನಪ್ಪ ಇದು ಹಿಂಗೆ ಹಿಂಗಿದ್ದಿದ್ದು ನನ್ನ ಲೈಫ್ ಒಂದು ಸತಿಗೆ ಈ ಥರ ಚೇಂಜ್ ಆಯ್ತಲ್ಲ ಅಂತಲ್ಲ. ಸೊ ಅವನಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಇವತ್ತು ಈ ವಿಚಾರವಾಗಿ ನಡ್ಕೋಬೇಕಂದ್ರೆ. ಒಂದೊಂದು ಹೆಜ್ಜೆಗೂ ಅವನಿಗೆ ಅಗ್ನಿ ಪರೀಕ್ಷೆಯೇ ಅವನಿಗದು ಅಲ್ವಾ. ಇನ್ನು ಅಮ್ಮ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಏನಿಲ್ಲ, ಅವರು ಮನೆಯ ಹಿರಿಯರು ಅವರೇನೆ. ಸೊ ಅದಕ್ಕೆ ನಯನ, ಎಲ್ಲರೂ ಅವರವರ ಸ್ಥಾನದಿಂದ ಏನೇನು ಕಷ್ಟಪಡಬೇಕು ಅದಕ್ಕೆ ಪಟ್ಟಿದ್ದಾರೆ. ಆದರೆ ಅದು ಆಗಿಲ್ಲ ಅಥವಾ ಆಗ್ತಾ ಇಲ್ಲ, ಅದು ನಿಗೂಢವಾಗಿದೆ. ಅದು ಯಾಕಾಗಿಲ್ಲ, ಯಾಕೆ ಆಗ್ತಾ ಇಲ್ಲ, ನಮಗೆ ಬೇಜಾರಿದೆ. ಇವತ್ತು ಯಾಕೆ ನಾನು ಅದೇ ಹೇಳಿದೆ, ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಾನೊಬ್ಬನೇ ಅಲ್ಲಮ್ಮ ಇವರಿಬ್ಬರ ಜೊತೆ ಆ್ಯಕ್ಟ್ ಮಾಡಿದವನು, ನನಗಿನ್ನ ಸೀನಿಯರ್ಸ್ ಆ್ಯಕ್ಟ್ ಮಾಡಿದವ್ರು ಇದ್ದಾರೆ. ಅವರೆಲ್ಲ ಸುಮ್ಮನೆ ಇದ್ದಾರೆ. ಯಾಕೆ ಮಾತಾಡೋಕ್ಕಾಗ್ತಿಲ್ಲ ಅಂದರೆ ಎಲ್ಲರದು ಅಡಿಕೆಯ ಪರಿಸ್ಥಿತಿ. ಈ ಕಡೆ ಹೇಳಿದ್ರೆ ಇವ್ರಿಗೆ ಬೇಜಾರಾಗ್ಬೋದು, ಆ ಕಡೆ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ಬೋದು. ಯಾರಿಗೆ ನಾವು ಸಮಾಧಾನ ಕೊಡೋಣ ಅಂತ.
ಬಟ್ ನಾನು ಅದೇ ಹೇಳಿದ್ನಲ್ಲ, ನಾನೊಬ್ಬ ರೆಸ್ಪಾನ್ಸಿಬಲ್ ಪ್ರಜೆನಮ್ಮ. ನಾನು ಕನ್ನಡದವನು, ಇಲ್ಲಿ ಹುಟ್ಟಿ ಬೆಳೆದಿದ್ದೀನಿ, ಜನರ ಪ್ರೀತಿ ತೊಗೊಂಡಿದ್ದೀನಿ, ನನ್ನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಇವತ್ತು ನಾನು ಒಂದು ಚಾನಲ್ ಓಪನ್ ಮಾಡಿ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ನಾನು ಮಾತಾಡ್ಬೇಕಾರೆ ಅದಕ್ಕೆ ಇವತ್ತು ನಾನು ಮಾತಾಡ್ತಾ ಇರೋದು ಅಷ್ಟೇ. ಇಲ್ಲ ನಾನು ಸುಮ್ಮನೆ ಇರ್ಬೋದಾಗಿತ್ತು. ಬಟ್ ನನ್ನ ಮನಸ್ಸು ಒಪ್ಪಲಿಲ್ಲ, ನನ್ನ ಮನಸ್ಸು ಒಪ್ಪೋದೂ ಇಲ್ಲ. ಯಾಕೆ? ಒಂದು ಮಾತಿದೆ, ತಮಾಷೆಗೆ ನಾವು ಹೇಳ್ತಿರ್ತೀವಿ, ಅಲ್ಲಿ ಕಾಮಿಡಿ ಹೇಳ್ತೀವತ್ತ, ಕೆಲ್ಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ. ನಾಳೆ ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿ ಏನು ಬರುತ್ತೆ? ಆನಂದ್ ಅವ್ರನ್ನ ನಾವು ಕರೆದಿದ್ವಿ, ಪ್ರೀತಿಯಾಗಿ ಬಂದಿದ್ರು, ಅಪ್ಪ ಅವ್ರದ್ದು ಡಾಕ್ಯುಮೆಂಟ್ರಲ್ಲಿ ಭಾಗವಹಿಸಿದ್ರು, ಫಂಕ್ಷನ್ಗೆಲ್ಲ ಬಂದಿದ್ರು, ನಾವು ಇಷ್ಟು ದೊಡ್ಡ ದೊಡ್ಡ ಫಲಕ ಕೊಟ್ಟಿದ್ದು ನಮ್ಮ ಮನೇಲಿದೆ ಇವತ್ತು. ಅವೆಲ್ಲವೂ ನನ್ನ ಹತ್ರ ಮಾತಾಡುತ್ತೆ. ಬೇಕು ಅಂದಾಗ ನಾವು ಅಭಿಮಾನಿಗಳನ್ನ ಬೇಕು, ಬೇಡ ಅಂದಾಗ ಬೇಡ ಅಂತ ಹೆಂಗೆ ಅನ್ಲಿ ನಾನು? ನನಗೆ ಹಂಗೆ ಮಾಡೋಕ್ಕಾಗಲ್ಲ. ಬಟ್ ನನಗೆ ಈ ವಿದ್ಯಮಾನದ ಜೊತೆಗಳಿಗೆ ಇದ್ರ ಜೊತೆ ಏನಾಗ್ತದೆ, ನಾನು ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಆ ವ್ಯಕ್ತಿ ಆ ಟೈಮ್ನಲ್ಲಿ ಸಂಪಾದಿಸಿದಂಥ ಅಭಿಮಾನ್ ಸ್ಟುಡಿಯೋ, ಅದಕ್ಕೆ ಯಾಕೆ ಅವ್ರ ಅಭಿಮಾನ್ ಸ್ಟುಡಿಯೋ ಅಂತ ಹೆಸರಿಟ್ರು? ಆಕ್ಚುಲಿ ನಾನು ನೆಕ್ಸ್ಟ್ ಕ್ವೆಶ್ಚನ್ ಅದನ್ನೇ ಕೇಳೋಕೆ ಬಂದೆ. ಅಭಿಮಾನಕ್ಕೆ ಅದು ಆಕ್ಚುಲಿ ಬಾಲಣ್ಣ ಅವ್ರ ಸ್ಟುಡಿಯೋ, ಬಟ್ ಅವ್ರು ಅದನ್ನ ಅಭಿಮಾನ್ ಸ್ಟುಡಿಯೋ ಅಂತ ಯಾಕೆ ಹೆಸರು? ಅದನ್ನೇ ಹೇಳ್ತಾ ಇರೋದು, ಎಲ್ಲರ ಅಭಿಮಾನ ಅಮ್ಮ. ಒಬ್ಬ ಕಲಾವಿದ, ನೀನು ಕಲಾವಿದೆ, ನಿನ್ಗೊಂದು ಫಂಕ್ಷನ್ಗೆ ಅಲ್ಲಿ ಇಷ್ಟು ಲಕ್ಷ ಜನ ಸೇರ್ತಾರೆ ಅಂದಾಗ ನೀನು ದುಡ್ಡು ಕೇಳ್ತೀಯ, ಅಲ್ಲಿ ಅಷ್ಟು ಲಕ್ಷ ಜನಕ್ಕೆ ಬರ್ತೀಯಮ್ಮ, ನೀನು ಆತ್ಮ ಮುಟ್ಕೊಂಡು ಹೇಳು. ನಾನು ಅಷ್ಟು ಲಕ್ಷ ಜನಕ್ಕೆ ಬರ್ತೀಯ ಅಲ್ವಾ? ಅಷ್ಟು ಜನ ಬರ್ತಿದ್ದಾರೆ ಅನ್ಬೇಕಾರೆ ನಿಂದೇನೋ ಒಂದು ರೆಮ್ಯುನರೇಷನ್ ಇರುತ್ತೆ. ಹೌದು. ಬಟ್ ಓಕೆ ಸರ್, ಇಷ್ಟು ಕೊಡಿ, ನಾ ಬರ್ತೀನಿ, ಬಿಕಾಸ್ ಅಷ್ಟು ಜನ ಇದ್ದಾರೆ. ಸೊ ಕಲಾವಿದ ಅದನ್ನು ಕೊನೆವರೆಗೂ ಅವನು ಹವಣಿಸೋದು, ಬಯಸೋದೇ ಜನಗಳ ಪ್ರೀತಿಗೆ, ಅಭಿಮಾನಕ್ಕೆ. ಅದನ್ನೇ ಹೆಸರಿಟ್ರು ಅವರು. ಆದರೆ ಇವತ್ತು ಜನ್ರೇಷನ್ ಟು ಜನ್ರೇಷನ್ ಚೇಂಜ್ ಆಗಿ ಇವತ್ತು ಬಂದು ಬಗ್ಗೆ ಮಾತಾಡಬೇಡಿ, ಆ ಥರ ತುಂಬ ನೋವಾಗುತ್ತೆ, ತುಂಬ ನೋವಾಗುತ್ತೆ. ಯಾರತ್ತನೋ ಕೈ ಚಾಚಿ ಬೇಡ್ಕೊಂಡಂಥ ಇದು, ಅದನ್ನು ಮಾಡ್ಕೊಂಡಂಥ ಲ್ಯಾಂಡು ನಾವು ಬಿಸಾಕ್ತೀವಿ. ಹಂಗಾಗಲ್ಲ ಅದು. ಎಷ್ಟೇ ನೀವು ಬಿಸಾಕಿದ್ರೆ ಏನೇ ಮಾಡ್ರೋ ಅದು ತೂಕಕ್ಕಾಗೋವಂಥ ವಿಚಾರ ಅಲ್ಲ ಅದು. ಬಟ್ ಅವರಿಲ್ಲ ಇವತ್ತು. ನಾನು ಅದಕ್ಕೆ ನನ್ನ ಮನಸ್ಸಲ್ಲಿ ಬಂದಿದ್ದ ಭಾವನೆ ಏನು ಅಂತಂದರೆ, ಅವ್ರ ಅಭಿಮಾನ್ ಸ್ಟುಡಿಯೋ ಅಂತ ಹೆಸರಿಡ್ಬೇಕಾದ್ರೆ ಅಷ್ಟು ಅಭಿಮಾನ ಇರಬೇಕಾದ್ರೆ ಎರಡು ಮಹಾನ್ ಚೇತನಗಳನ್ನ ಪಡೆದಂಥ ಜಾಗ ಅದಾಗಿದೆ. ಅದನ್ನು ಹಾಗೆ ಟ್ರೀಟ್ ಮಾಡೋಣ ಅಲ್ವಾ? ಆ ಫೀಲಿಂಗ್ ನನಗೆಲ್ಲೋ ಒಂದು ಕಡೆ ಹರ್ಟ್ ಆಯ್ತಮ್ಮ. ಯಾಕಂದ್ರೆ ನಾನು ಒಂದು ಮರೆಮಾಚಿ ಮುಚ್ಚಿಡಕ್ಕೆ ಆಗ್ತಾ ಇಲ್ಲ ಆ ವಿಷಯ ನನ್ನ ಕೈಯಿಂದ. ಯಾಕಂದ್ರೆ ಅದನ್ನು ಕಣ್ಣಾರ ನಾನು ನೋಡಿದ್ದೀನಿ. ಹೌದು. ನೋಡಿ, ಇದು ತುಂಬ ಕಡೆ ಟ್ರಾಲ್ ಆಯಿತು, ತಮಾಷೆಯಾಗೆಲ್ಲ ಮಾತಾಡ್ತಾರೆ. ಆದರೆ ಕೆಲವು ವಿಷಯವೇ ಅದು. ಇವರು ಪೊಲಿಟಿಕಲ್ ಲೀಡರ್ಸ್ ಅಲ್ಲ, ಈಶ್ವರ ಪ್ರದೀಪ್ ಅವ್ರು ಸುಮಾರು ವಿಡಿಯೋಗಳು ನೋಡ್ತಾ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೊಳ್ಳೆ ಲಾ ಪಾಯಿಂಟ್ಗಳು ಆಗ್ತಾರೆ. ಕೆಲವು ಸತಿ ಕ್ಲಾಪ್ಸ್ ಎಲ್ಲ ಬೀಳುತ್ತೆ. ಅವ್ರದ್ದು ಒಂದು ನನ್ನ ಜ್ಞಾಪಕ ಬಂದ್ಬಿಡ್ತು ಸಡನ್ ಆಗಿ ಈ ಬಾಲಣ್ಣ ಅವ್ರ ವಿಚಾರಕ್ಕೆ ಬಂದಾಗ. 100 ಕೋಟಿ 100 ಎಕರೆ ಜಾಗಕ್ಕೆ ಒಡೆಯನಾದ್ರೂ, ನಿಮ್ಮ ಅಪ್ಪನೇ ಆದರೂ ಸತ್ತಿದ್ರು ಎಲ್ಲರೂ ಜಮೀನು ಮೂಲೆಯಲ್ಲಿ ಹಾಕೋದು ಯಾರು ಮಧ್ಯಕ್ಕೆ ಹಾಕ್ತಾರೆ? ಎಷ್ಟು ನಿಜ ಅಲ್ವಾ? ಎಷ್ಟು ನಿಜ ಅನಿಸ್ಬಿಡ್ತು ನನಗೆ. ಅಂದರೆ ವಾಸ್ತವ ನಾವು ನೋಡ್ಕೊಂಡು ಹೋದಾಗ ಎಷ್ಟು ನಿಜ ಅನ್ನಿಸ್ಬಿಡ್ತು. ನೀನು ಮೈಕಲ್ ಜಾಕ್ಸನ್ನು ಅವನಿಗೊಂದು ಇದೇ ಇತ್ತು, ಏನದು ಐಲ್ಯಾಂಡ್, ಅವನು ಏನು ಮಾಡಿದ್ರು ಅವನ್ನ ಅಂತ್ಯಕ್ರಿಯೆ, ಅಂತ್ಯ ಸಂಸ್ಕಾರ ಅಂತ ಬಂದಾಗ ಇದನ್ನೇ ಆಧ್ಯಾತ್ಮ ಅನ್ನೋದು, ಇದನ್ನೇ ಕಲಿ ನಿನ್ನ ಜೀವನದಲ್ಲಿ ಅಂತ ಹೇಳ್ತಾರೆ. ಅಂದರೆ ವಿಷಯ ಏನು ಅಂತಂದರೆ, ಸಮಾಧಿ ಅಂತ ನಾವೇನು ಮಾತಾಡ್ತೀವಿ, ಆಧ್ಯಾತ್ಮ ಅದಕ್ಕೆ ಏನು ಹೇಳುತ್ತೆ ಅಂದರೆ, ಸಮಾಧಿ ಅಂದರೆ ಆದಿಗೆ ಸಮ ಅಂತ. ಆ ವ್ಯಕ್ತಿ ಇವಾಗ ಆದಿಗೆ ಸಮ ಆಗೋದ್ರು. ಆದಿಯಲ್ಲಿ ಏನಿತ್ತು? ಟೈಮ್ ಇತ್ತು ಅಷ್ಟೇ. ಟೈಮ್ ಅಂದ್ರೇನು? ಕಾಲ. ಅದು ಭಗವಂತ. ಸಮಾಧಿ ಆದರು ಅಂತಂದ್ರೆ ಅವ್ರು ಆದಿಗೆ ಸಮ ಆಗೋರು, ದೇವ್ರ ಸಮಾನ ಆಗೋದ್ರೀಗ ಅಂತ. ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ಏನು ಹೇಳ್ತಾರೆ? ದೈವಾಧೀನರಾದರು, ದೈವದ ಅಧೀನರಾದರು ಅವರು ಈಗ. ಶಿವೈಕ್ಯರಾದರು, ಶಿವನಲ್ಲಿ ಐಕ್ಯರಾದರು ಅಂತ. ಅಂದ್ರೆ ಅವರು ಶಿವ ಆದರು ಅಂತ ತಾನೆ. ಶಿವನ ಪಾದ ಸೇರಿಕೊಂಡ್ರು. ನೋಡಿ ಎಷ್ಟು ಬಗೆ ಇದೆ. ಸೊ ಎಸ್, ನಮಗೆ ಅಭಿಮಾನ ಇದೆ, ಪ್ರೀತಿ ಇದೆ, ಅದನ್ನು ಮಾಡುವ, ಅದನ್ನು ಖಂಡಿತ ಏನಾಗಬೇಕು ಅದನ್ನು ಮಾಡೋಣ. ಆದರೆ ಯಾರಿಗೂ ನೋವಾಗದೇ ಇರೋ ರೀತಿಯಲ್ಲಿ ಮಾಡೋಣ. ಯಾಕಂದರೆ ಇಬ್ಬರು ಮುತ್ತುರತ್ನಗಳೇ, ನಮಗೆ ಬೇಕಾಗಿರೋ ಮುತ್ತುರತ್ನಗಳೇ. ನಮ್ಮನ್ನು ಅದನ್ನು ಹೇಳೋರು ಯಾರಿಲ್ಲ ಇವತ್ತು. ಅದೇ ನನಗೆ ಹರ್ಟ್ ಆಗ್ತಾ ಇರೋದು, ಸಂಕಟ ಆಗಿದ್ದು ನನಗೆ. ಆಮೇಲೆ ಅಭಿಮಾನ್ ಸ್ಟುಡಿಯೋ ಒಳಗಡೆ ಸ್ಟುಡಿಯೋ ಸೆಟ್ಗಳೇನಿದೆ, ಅಲ್ಲಿ ಕನ್ನಡಿ ಮೇಕಪ್, ಕನ್ನಡಿ ಟೇಬಲ್ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಅಂಬಿ ಕಾಣಿಕೆ ಅಂತ ಹಾಕಿದ್ದಾರೆ. ಅದು ಬಾಲಣ್ಣನೇ ಹಾಕ್ಸಿದ್ದ ಅವಾಗ. ಯಾಕಂದ್ರೆ ಅಂಬರೀಷ್ ಸರು ಸುಮಾರು ಆ ಸ್ಟುಡಿಯೋಗೆ ಏನೇನೋ ಈ ಥರ ಕೊಡುಗೆಗಳು ಕೊಟ್ಟಿದ್ದಾರೆ. ಅಂದರೆ ಆವಾಗಿನ ಕಲಾವಿದರ ಮಧ್ಯೆ ಯಾವ ಥರ ಒಂದು ಬಾಂಧವ್ಯ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಿಜವಾಗ ಒಂದು ಚೇತನಗಳಾಗಿ ಮೇಲಿಂದ ನೋಡೋದಾದ್ರೆ ಇಬ್ರಿಗೂ ಇವತ್ತು ಹಿಂಸೆ ಆಗ್ತಾರೆ ಈ ವಿಷಯಗಳೆಲ್ಲವೂ. ಸರ್, ಇಬ್ರು ಬದುಕಿದ್ದಿದ್ರೆ ಬಹುಶಃ ಅವರಿಬ್ರು ಇದನ್ನ ಅಕ್ಸೆಪ್ಟ್ ಮಾಡ್ಕೋತಿರ್ಲಿಲ್ಲ. ಮೇಲಿಂದ ಹಿಂಗೆ ನೋಡ್ತಾ ಇದ್ರು ಕೂಡ ಇವತ್ತಿಗೆ ಅದು ಜೀರ್ಣ ಆಗದಿರೋಂಥ ವಿಷಯ ಇದು. ಅಂದರೆ ನಾವೆಲ್ಲ ಹಿಂಗೆ ತೊಗೊಂಡೋಗ್ತಾ ಇರೋ ರೀತಿ. ಸೊ ಇದನ್ನು ಶಾಂತಿಯುತವಾಗೋ ಇನ್ನೊಂದು ಹೆಂಗೋ ಒಂದು ದಡ ಸೇರಿಸೋ ಅಂಥ ಕೆಲಸ ಮಾಡೋಣ.
ಸೊ ಅದು ಒಬ್ರಿಗೆ ಹರ್ಟ್ ಆಗಿ ಇನ್ನೊಬ್ರಿಗೆ ಆಗುವಂಥದ್ದು ಬೇಡ. ಒಬ್ಬ ವ್ಯಕ್ತಿಯನ್ನ ಹೊಗಳೋ ಭರದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ಕೀಳಾಗಿ ನೋಡಬಾರ್ದು, ನೋಡಲೇಬಾರ್ದು. ಒಂದು ಆ ವೆಯ್ಟೇಜೇ ಬೇರೆ ಅಮ್ಮ. ಹೌದು, ಅದು ನನಗೆ ಮನ್ಸಿಗೆಲ್ಲೋ ಹರ್ಟ್ ಆಯಿತು. ಮತ್ತು ಇವತ್ತು ನಿಜವಾಗ್ಲೂ ಅವರ ಜೀವ ಅಂತ ನಾವೇನು ಕರಿತೀವೋ, ಜೀವಾತ್ಮ ಪರಮಾತ್ಮ ಅಂತ ಏನು ಕರಿತೀವೋ, ಅದು ಕೂಡ ಇದು ಯಾವುದನ್ನು ಬಯಸಲ್ಲ. ಹೌದು, ಅದು ಯಾರೂ ಬಯಸಿರಲ್ಲ. ಬಟ್ ಅಗೇನ್ ಇದು ಎಲ್ಲರ ಒಂದು ಪ್ರೀತಿ. ನಾನು ಅದಕ್ಕೆ ಏನು ಹೇಳ್ತೀನಿ ಅಂತಂದರೆ, ಗುರುಗಳು ಹೇಳ್ತಾ ಇರ್ತಾರೆ ನನಗೆ, ಭಾರತ ಅಂದರೆ ಅರ್ಥ ಏನು ಅಂತಂದರೆ ಭಾವನೆಯ ರಥ ಅಂತ. ಓ ವಾವ್. ನಮ್ಮ ಭಾರತಕ್ಕೆ ಇನ್ನೊಂದು ಆ್ಯಂಗಲ್ ಅವ್ರು ಕೊಟ್ಟಿದ್ದು, ಭಾವನೆಯ ರಥ. ಭಾವನೆಯೇ ನಮ್ಮನ್ನು ಡ್ರೈವ್ ಮಾಡಿರೋದು. ಈಗ ಸ್ವಾತಂತ್ರ್ಯ ಸಿಕ್ಕಿದಾಗ್ಲೂ 2 ಥರದ್ದು ಫೋರ್ಸು ಇತ್ತು. ಒಂದು ರಕ್ತಕ್ಕೆ ರಕ್ತ, ಹೊಡೆದಾಟಕ್ಕೆ ಹೊಡೆದಾಟ. ಹಿಂಗೆ ಹೊಡೆದೇ ನಾನು ಬ್ರಿಟಿಷರನ್ನ ಸಾಯಿಸಿ ಮಾಡಿದ ತುಂಬ ಫೋರ್ಸ್, ಪಾಪ ಅವರ ತ್ಯಾಗಗಳು ಇದೆ. ಸತ್ಯ ಅಹಿಂಸೆ ಅನ್ನೋ ಮಾರ್ಗವೂ ಇದೆ, ಸತ್ಯಾಗ್ರಹ ಮಾಡೋದು ಈ ಕಡೆನೂ ಬರುತ್ತೆ. ಸೊ ಭಾವನೆಯಿಂದ ತಾನೇ ಎಳ್ಕೊಂಡು ಹೋಗಿದ್ದು ಅಷ್ಟು ಜನನ್ನ. ಹೌದು, ಆ ಭಾವನೆ ತಾನೇ ಎಳ್ಕೊಂಡು ಹೋಗಿದ್ದು. ಸೊ ಒಂದು ಭಾವನೆಯ ರಥ ಭಾರತ ಅಂತ. ಸೊ ಅಭಿಮಾನಿಗಳ ಅಭಿಮಾನವೂ ಕೂಡ ಭಾವನೆ. ಆ ಭಾವನೆಯ ರಥದಲ್ಲಿ ಇವತ್ತು ಅಪ್ಪವ್ರನ್ನ ಕೂರಿಸಿ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಏನಿದೆಯಲ್ಲ, ಆ ರಥಕ್ಕೆ ಯಾವತ್ತೂ ಚ್ಯುತಿ ಬರಬಾರ್ದು. ಆ ಬರೋವಂಥ ಆ್ಯಕ್ಟ್ಗಳಾಗಬಾರ್ದು. ಅದು ಬರೋವಂಥದ್ದು ಏನೇ ಕೂಡ ಯಾರ ಮನಸ್ಸಿಗೂ ನೋವಾಗಬಾರ್ದು. ಈ ಕಡೆ ಇವರು ಮನಸ್ಸು ನೋವ್ಕೋಬಾರ್ದು. ಅವ್ರು ಇದನ್ನ ಹೇಗೆ ಆಗಬೇಕೋ ಅದನ್ನು ಮಾಡಲಿ. ಅದಕ್ಕೆ ಇವತ್ತು ಏನು ಸುದೀಪ್ ಸರ್ ಒಂದು ಕರೆ ಕೊಟ್ಟಿದ್ದಾರೆ, ಈಗ ನಾವು ಮಾಡ್ತೀವಿ, ಇವಾಗ ಇದನ್ನು ಚೆನ್ನಾಗಿ ನೆಕ್ಸ್ಟ್ ಸ್ಟೆಪ್ ಏನಂತಾರೆ, ಇಟ್ ಈಸ್ ಆ್ಯಕ್ಷನ್, ದಟ್ ಈಸ್ ವಾಟ್ ನೀಡೆಡ್. ಬಿಕಾಸ್ ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. ಸೊ ಆ ಆ್ಯಕ್ಷನ್ಗೆ ನಾನು ಬದ್ಧನಾಗಿದ್ದೀನಿ ನಯನ. ಈ ಸಂದರ್ಭದಲ್ಲಿ ಅದನ್ನೇ ನಾನು ಜನಗಳು ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ಯಾವ ರೀತಿಯಲ್ಲಿ ಸುಖಾಂತ್ಯ ಕಾಣುತ್ತೋ, ಎಲ್ಲ ಹಿರಿಯರು ಯಾವ ರೀತಿ ಇದಕ್ಕೊಂದು ನಿರ್ಧಾರ ತಗೊತಾರೋ, ಮತ್ತು ಆ ಸ್ಮಾರಕ ಏನಾಗುತ್ತೋ, ಆ ಕುಟುಂಬದವರು ನಮಗೆ ಅವರಷ್ಟು ರೈಟ್ಸ್ ನಮಗೆ ಬರಲ್ಲ. ನನ್ನ ಫೀಲ್, ಅದು ನನ್ನ ಜೆನ್ಯೂನ್ ಫೀಲು. ಅಂದ್ರೆ ಒಂದ್ ಕಡೆ ಅನಿರುದ್ಧ್ ಸರ್ ಕೂಡ ಹೇಳ್ತಾರೆ, ಇದನ್ನ ಯಾಕೆ ಅಪ್ಪ ಅವರೇ ಮಾಡಿಸ್ತಾ ಇರಬಾರ್ದು ಅಂತ ನಿಮ್ಗೆ ಯಾಕೆ ಅನಿಸ್ತಾ ಇಲ್ಲ? ಹೌದು, ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಅವರಷ್ಟು ರೈಟ್ಸ್ ನಾವು ತೊಗೊಳಕ್ಕಾಗಲ್ಲ. ಯಾವತ್ತು ನಾವು ಅವರಷ್ಟು ಹತ್ರದಿಂದ ನಾನು ನೋಡಿಲ್ಲ. ಈಗ ನಾನು ನೋಡೋಷ್ಟು ಹತ್ರದಿಂದ ನೀನು ನೋಡಿಲ್ಲ, ಖಂಡಿತ. ಅವ್ರು ನೋಡಿದಷ್ಟು ಹತ್ರದಿಂದ ನಾನು ನೋಡಿಲ್ಲ. ಸೊ ಅದು ಕಂಪ್ಲೀಟ್ಲಿ ಅವರ ಕುಟುಂಬ ಮತ್ತು ಇನ್ನೂ ಅಮ್ಮ ಇದ್ದಾರೆ. ಮತ್ತೇನಾಗುತ್ತೆ, ಅವ್ರಿಗೆ ಓಡಾಡಿ ಸುಸ್ತಾಗಿ ಸಾಕಾಗಿ ಪಾಪ ಅವರು ಮೈಸೂರಲ್ಲಿ ಮಾಡಬೇಕು ಅಂತ ಒಂದು ನಿರ್ಧಾರ ತೊಗೊಂಡು ಮಾಡ್ತಕ್ಕಂಥ. ಏನಾಗುತ್ತೆ, ಅವ್ರಿಗೂ ಒಂದು ಇರುತ್ತೆ, ನಾವು ಇರೋವಾಗಲೇ ನಮ್ಮ ಕಾಲು ಕಟ್ಟದಲ್ಲೇ ಎಲ್ಲ ಒಂದು ಆಗ್ಬಿಡ್ಲಪ್ಪ, ನಾವು ಇರೋವಾಗೇ ಆಗ್ತಿಲ್ಲ ಅಂದರೆ ಆಮೇಲೆ ಇನ್ನು ಹೆಂಗೆ ಅನ್ನೋದು ಒಂದು ಅವ್ರಿಗೂ ಒಂದು ಫೀಲು, ಭಯ ಬಂದಿರುತ್ತೆ. ಸೊ ಅದೆಲ್ಲವೂ ಅವ್ರ ಮನಸ್ಸಲ್ಲಿ ಅಷ್ಟೊಂದು ಟ್ರಬಲ್ ತೊಗೊಂಡು ಅವರು ಮಾಡಿದ್ದಾರೆ. ಈ ಕಡೆ ಅಭಿಮಾನ ಬಳಗವೂ ಕೂಡ ಅಷ್ಟೇ ಎಮೋಷ್ನಲ್ ಆಗಿ ಹೋಗಿದ್ದಾರೆ. ಅದ್ರ ಜೊತೆಗೆ ಗೊತ್ತಿಲ್ಲದೇನೋ ಏನೋ ಒಂದು ಬಾಲಣ್ಣವರ ಜಾಗದಲ್ಲಿ ಹಂಗೆ ಆಗಿರೋದಕ್ಕೆ ಆ ವ್ಯಕ್ತಿಗೆ ಯಾರು ಏನು ಅನ್ಬೇಡಿ, ಆ ಒಂದು ಸಮಾಧಿಲಿ ಅವರು ಅಲ್ಲಿದ್ದಾರೆ ಇವತ್ತು. ಅದು ನನ್ನ ರಿಕ್ವೆಸ್ಟು. ಅವ್ರನ್ನೆಲ್ಲೋ ಅದೇನೋ ಭಿಕ್ಷೆಯಾಗಿ ತೊಗೊಂಡಿದ್ದಲ್ಲ, ಕೆಲವರನ್ನು ತುಂಬ ಇದಾಗಿ ಮಾತಾಡಿದ್ದಾರೆ. ಕಾಮನ್ ಮ್ಯಾನ್ಗಳು ನೋಡಿದ್ದೀನಿ ನಾನು ವೀಡಿಯೋಗಳಲ್ಲಿ. ಹೋಗಿ ಬೇಡ್ಕೊಂಡಿದ್ದು, ಸರ್ಕಾರ ಕೊಟ್ಟಿದ್ದು, ಬಿಸಾಕಿದ್ದು, ಈ ಥರದ ಪದಗಳು ಅದನ್ನು ತಡೆಯೋವಂಥ ಜೀವ ಅಲ್ಲ ಅದು. ವಿ ಡೋಂಟ್ ಡಿಸರ್ವ್ ಅಟ್ ಆಲ್. ಅಭಿಮಾನ್ ಸ್ಟುಡಿಯೋ ಅಂತ ಅವತ್ತು ಅವ್ರು ಕಟ್ಟಿದಾಗ ಹಂಗಿತ್ತು. ಅದು ಬೆಂಗಳೂರಿಗೆ, ಇವತ್ತಿಗೆ ಬೆಂಗಳೂರಿಗೆ ಹತ್ರ ಅಮ್ಮ ಇದು. ಅವತ್ತು ಬೆಂಗಳೂರಿಂದ ಆಚೆ ಅಭಿಮಾನ್ ಸ್ಟುಡಿಯೋದಲ್ಲಿ ಶೂಟಿಂಗು ಅಂದರೆ ಬೇರೆನೇ ಊರು. ಹೌದು, ನಮಗೆ ಅಭಿಮಾನ್ ಸ್ಟುಡಿಯೋಗೆ ಹೋಗ್ಬೇಕಂದ್ರೆ ಮಲಗ್ಬಿಡ್ತಾ ಇದ್ವಿ ನಾವು ಕಾರಲ್ಲೆಲ್ಲ. ಚಿಕ್ಕ ಮಕ್ಕಳು ನಮ್ಮಲ್ಲಿ ಎಪ್ಸದ ಮೇಲೆ ಮಕ್ಕಳಿಗೆ ಸ್ಪ್ರೇ ಹೊಡೆದು ಅಭಿಮಾನ್ ಸ್ಟುಡಿಯೋ ಬಂತ ಎದ್ದೇಳೋ ಅನ್ನೋರು. ಮತ್ತು ಸಂಜೆ 6 ಗಂಟೆ ಮೇಲೆ ಇಷ್ಟಿದ್ದಪ್ಪ ಸೊಳ್ಳೆ, ಯಾಕಂದರೆ ಫುಲ್ ಫಾರೆಸ್ಟ್ ಅಲ್ಲ ಸುತ್ತಮುತ್ತ ಎಲ್ಲ, ಕಾಡು ಸೊಳ್ಳೆಗಳು. ಬಾಂಡ್ಲಿಲಿ ಸಾಂಬ್ರಾಣಿ ಹಾಕೊಂಡು ಕೂತಿರ್ಬೇಕಾದ್ರ ಹತ್ರ ನೈಟ್ ಶೂಟಿಂಗ್ ಅಂದರೆ. ಸೊ ಅಲ್ಲಿಗೆ ಯಾರೂ ಬರ್ತಾನೆ ಇರಲಿಲ್ಲ. ಅಲ್ಲಿಗೆ ರೂಟ್ ಇದ್ದಿದ್ದೇನೆ RR ನಗರ್ ಆರ್ಚ್ ಇದೆಯಲ್ಲ, ಅದ್ರ ಒಳಗಡೆಯಿಂದ ಬಂದು ಡೆಡ್ ಎಂಡ್ ಹೋಗಿ ರೈಟ್ ತೊಗೋಬೇಕು. ಅದೇ ಅಭಿಮಾನ್ ಸ್ಟುಡಿಯೋ ರೂಟು ನನಗೆ ಗೊತ್ತಿರೋಂಗೆ. ಮೈಸೂರು ರಸ್ತೆ ಅಲ್ಲಿಂದ ಲೆಫ್ಟ್ ತೊಗೊಂಡು ಒಂದು ರೋಡ್ ಇದೆಯಲ್ಲ, ಆ ರೋಡ್ ಅಪ್ರೋಚೇ ಇರಲಿಲ್ಲ ಅವಾಗ. ಅಂಥ ಕಾಲದಲ್ಲಿ ಕಷ್ಟಪಟ್ಟು ಅವರ ಒಂದು ಸಾಮರ್ಥ್ಯದಲ್ಲಿ ಮಾಡಿದಂಥ ಒಂದು ಜಾಗ ಅದು, ಓಕೆನಾ. ಬಟ್ ಆ ಜಾಗಕ್ಕೂ ಬೆಲೆ ಇದೆ, ಇವರ ಎಲ್ಲ ಅಸ್ತಿತ್ವಕ್ಕೂ ಸ್ಮಾರಕಕ್ಕೂ ಬೆಲೆ ಇದೆ. ಇದೆಲ್ಲವೂ ಸಾರ್ಥಕ ಆಗೋವಂಥ ಒಂದು ಸುಖ ಅಂತ್ಯ ಇದು ಕಾಣಲಿ ಅಂತ ನಾನು ಬಯಸ್ತೀನಿ ನಮ್ಮ ಒಬ್ಬ ಅಭಿಮಾನಿಯಾಗಿ. ಯಾಕಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಕೆಲಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅಂತ. ಬರೀ ಫಂಕ್ಷನ್ಗಳು, ಯಾರೋ ಕರೆದ್ರು ಹೋಗಿ ಹಾರ ಹಾಕ್ಸ್ಕೊಂಬ, ಏನೋ ಮೊಮೆಂಟೋ ತಗೋ, ಅದಷ್ಟೇ. ನಮಗೆ ಆ ಥರ ಉದ್ದೇಶ ಇಲ್ಲಮ್ಮ. ಆ ಥರ ಉದ್ದೇಶದಲ್ಲಿ ನಾವು ಬಂದವರಲ್ಲ. ಅವರ ಪ್ರೀತಿಲಿ, ಅವರ ಗೈಡೆನ್ಸಲ್ಲಿ ನಾವು ಬಂದವರು. ಇವತ್ತು ಅವರ ಕುಟುಂಬ ಮತ್ತು ಅಭಿಮಾನಿ ಬಳಗ ಮತ್ತು ಚಿತ್ರೋದ್ಯಮ ಮತ್ತು ರಾಜಕೀಯ ವಲಯ ಇವರೆಲ್ಲವೂ ಸೇರಿ ಏನು ನಿರ್ಧಾರ ತಗೊಂಡು ಒಂದು ಸುಖಾಂತ್ಯದಲ್ಲಿ ಇದು ಕಾಣಲಿ ಅಂತ ನಾನು ಬಯಸ್ತಾ, ಅದಕ್ಕೆ ತನು ಮನ ಧನ. ಯಾಕಂದ್ರೆ ಧನ ಅಂತ ಬಳಸೋದು ನನ್ನ ಮಟ್ಟಿಗೆ ನಾನು ಬಳಸಬಾರ್ದು. ಆದರೂ ನಾನು ಹೇಳ್ತಾ ಇದ್ದೀನಿ, ನಾನು ಅಷ್ಟು ದೊಡ್ಡವನಲ್ಲ. ಯಾಕಂದ್ರೆ ರಾಮ ಸೇತುವೆ ಕಟ್ಟೋದಕ್ಕೆ ರಾಮ ಅಳಿಲ್ ಸೇವೆನೂ ಲೆಕ್ಕಕ್ಕೆ ತೊಗೊಂತಾನೆ, ಆಯಿತಾ, ಆಂಜನೇಯನ ಸೇವೆನೂ ಲೆಕ್ಕಕ್ಕೆ ತೊಗೊತಾನೆ.
ಅಳಿಲ್ ಸೇವೆನ ಲೆಕ್ಕ ತೊಗೊತಾನೆ. ಆ ಥರ ಇವತ್ತು ಆ ಸ್ಮಾರಕಕ್ಕೆ ನಾಳೆ ಏನೇ ಆದ್ರೂ ಒಂದು ಅಳಿಲ್ ಸೇವೆಯಾಗಿ ನಾನು ಕೂಡ ಮಾಡೇ ಮಾಡ್ತೀನಿ. ನಾನು ಖಂಡಿತ ಈ ಒಂದು ಇದರಲ್ಲಿ ಕೈ ಜೋಡಿಸ್ತೀನಿ ಅಂತ ಒಂದು ಹೇಳಬೇಕಾಗಿತ್ತು. ಹಾಗಾಗಿ ನನಗೆ ಈ ಒಂದು ಎಪಿಸೋಡ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಬಟ್ ನಿನ್ನನ್ನು ಅದೇ ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಖುಷಿಯಾದಂಥ ಒಂದು ಸಬ್ಜೆಕ್ಟು, ಜಾಲಿ ಆದಂಥ ಯಾವುದೋ ಒಂದು ವಿಷಯಕ್ಕೆ ನಾನು ಕರೆಸ್ಬೇಕಾಗಿತ್ತು. ಬಟ್ ಇವತ್ತು ಅಪ್ಪವ್ರ ಸ್ಮಾರಕದ ಬಗ್ಗೆ ಮಾತಾಡೋಕೆ ಕರೆಸಿದ್ದು ನನಗೆ ಸ್ವಲ್ಪ ಬೇಜಾರಿದೆ. ನನಗೆ ತುಂಬ ಖುಷಿ ಇದೆ ಅಣ್ಣ, ಬಿಕಾಸ್ ಇವತ್ತಿನ ನೀವೇನು ಹೇಳಿದ್ರೆ ವಿಷಯದಕ್ಕೆ ನಾನು ಕೂಡ ಒನ್ ಆಫ್ ದ ಪಾರ್ಟ್ ಆಫ್ ಮೆಂಬರ್ ಅಂತ ತುಂಬ ಖುಷಿ ಆಯಿತು. ಸೊ ನೀವಲ್ಲದೆ ಬೇರೆ ಯಾರು ಈ ವಿಷಯನ ಇಷ್ಟು ಸೂಕ್ಷ್ಮವಾಗಿ ಇಷ್ಟು ಏನು ಹೇಳ್ತಾರೆ ಡೀಟೇಲ್ ಆಗಿ ಮಾತಾಡಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ನೀವು ಆ ಜನರೇಷನಿಂದ ನಾನು ನೋಡಿದ್ದೀನಿ, ಜನರೇಷನಿಂದ ನಾನು ನೋಡಿದ್ದೀನಿ, ಅದಕ್ಕೆ ನನ್ನ ಕಣ್ಣೀರು ಬರ್ತಾ ಇದೆ ಇವತ್ತು. ಹೌದು, ಆ ಸ್ಮಾರಕಕ್ಕೂ ಆಗ್ತಾ ಇದೆ, ಮತ್ತು ಆ ಜಾಗಕ್ಕೆ ಆಗ್ತಾರೋ ಅಪಮಾನಕ್ಕೂ ಮತ್ತು ಬಾಲಣ್ಣಗೆ ಮಾತ್ರ ನಂಗೆ ಹರ್ಟ್ ಆಗ್ತಾ ಇದೆ. ಹೌದು, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡು. ನಾನು ಅದೇ ಹೇಳಿದ್ನಲ್ಲ, ನನಗಿನ್ನ ಸೀನಿಯರ್ಗಳು ಇದ್ದಾರೆ, ಯಾಕೆ ಅವ್ರು ಮಾತಾಡ್ತಿಲ್ಲ ಅಂದ್ರೆ ಅವ್ರು ಅಡಕೆ ಆಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಹೌದು, ಈಗ ನಾನು ಅಡಿಕೆನೆ. ಆದ್ರೂ ಏನು ಅಂತಂದ್ರೆ ನಾನು ಇವತ್ತು ಇನ್ನು ಈ ಜನರೇಷನ್ ಇದೀನಲ್ವಾ, ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಲ್ವಾ, ನಾನು ಮಾತಾಡಿದ ಜನ ನೋಡ್ತಾರಲ್ವಾ. ನಾಳೆ ನಾನು ಮಾಡಿದಾಗ ಪಾಡ್ಕಾಸ್ಟ್ ಅಲ್ಲಿ ನಾನು ಸುತ್ತ ಆಗೇ ಇಲ್ವೇನೋ, ನಾನು ಕರ್ನಾಟಕದಲ್ಲಿ ಇಲ್ವೇ ಇಲ್ವೇನೋ ಅನ್ನೋ ಥರ ನನ್ನ ಪಾಡು ನಾನು ಈ ಕಡೆ ಎಪಿಸೋಡ್ ಹಾಕೊಂಡು ಹೋಗ್ತಾ ಇದ್ರೆ ಏನ್ ಅನ್ಕೋತಾರೆ ಎಲ್ರು, ಓ ಏನಪ್ಪ ಇವ್ನು ಮಾತಾಡೋದೇ ಇಲ್ಲ, ಜಾರ್ಕೊಂತಾ ಇದ್ದಾನೆ. ನಾನು ಖಂಡಿತ ಜಾರ್ಕೊಂತಾ ಇಲ್ಲ. ಬಟ್ ನನ್ನ ಉದ್ದೇಶ ಇದು. ಬಟ್ ಇದಕ್ಕೂ ನೀವು ಟೀಕೆ ಮಾಡಿ, ಟಿಪ್ಪಣಿ ಮಾಡಿ, ನನಗೂ ಕಮೆಂಟ್ಸ್ ಬರ್ದು, ನನಗೂ ಬಾಯಿಗೆ ಬಂದಂಗೆಲ್ಲ ನೀವು ಬದ, ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ವಾಸ್ತವನ ಎಲ್ರಿಗೂ ತಿಳಿಸಿದೀರಾ. ಸೊ ನಾವು ಒಂದ್ ಕಡೆ ಒಬ್ಬರನ್ನ ಅಭಿಮಾನದಿಂದ ಪ್ರೀತಿ ಮಾಡೋ ಬದಲಿಗೆ ಇನ್ನೊಬ್ಬರನ್ನ ಕೆಳಗೆ ಹಾಕಬಾರದು ಅನ್ನೋ ತುಂಬಾ ಸೂಕ್ಷ್ಮವಾದ ವಿಷಯನ ತುಂಬಾ ರಿಕ್ವೆಸ್ಟ್ ನಂದದು. ಇಟ್ಸ್ ಅ ರಿಕ್ವೆಸ್ಟ್. ಆ ಜಾಗನೂ ಸುಮ್ಮನೆ ಬಂದಿಲ್ಲಮ್ಮ, ತುಂಬಾ ಶ್ರಮ ಆಗಿದ್ದಾರೆ ಅವರು. ಜಾಗ ಶ್ರಮ ಆಗಿದೆ. ಇವತ್ತಿನ ಮಟ್ಟಿಗೆ ಆ ಜಾಗನ ನಾವು ಸಂಪಾದನೆ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ. ಆಮೇಲೆ ಆಸ್ ಎನ್ ಅಸೆಟ್ ಮಾಡುವಾಗ ಹೇಳ್ತೀನಿ, ಆಸ್ ಅ ಪೇರೆಂಟ್, ಯಾವುದೇ ಪೇರೆಂಟ್ ಮಾಡೋ ಅಸೆಟ್ ನಾ ಪೇರೆಂಟ್ ಎಂಜಾಯ್ ಮಾಡಲ್ಲ, ಮಕ್ಕಳೇ ಮಾಡೋಕ್ಕಾಗೋದು. ನೀನ್ ಇವತ್ತು ಒಂದ್ ರೇಟ್ ಇದೆ, ಇವಾಗ ನಿನ್ ಜೇಬು ಒಂದ್ ದುಡ್ಡಿದೆ, ನೀನ್ ತಗೊಳ್ಳೋ ಜಾಗ ಅದು ಇವತ್ತು ಗಿಡ ಗಂಟೆ ಬೆಳ್ಕೊಂಡೇ ಇರುತ್ತೆ. ಹೇಳ್ತಾರ ಒಂದು ಮಿಡಲ್ ಕ್ಲಾಸ್ ಲೆಕ್ಕದಲ್ಲಿ ಹೇಳ್ತೀನಿ, ಸಾವುಕಾರ ಲೆಕ್ಕ ಬಿಡು ಅಲ್ವಾ. ನೀನ್ ಇವತ್ತು ತಗೊಳ್ಳೋ ಜಾಗ ನೀನೇ ಹೋಗ್ಬಿಡಕ್ಕಾಗುತ್ತಾ? ಬಟ್ ನೀನೇನ್ ಮಾಡ್ತೀಯ, ನನ್ನ ಮಗಳಿಗೆ ಇರ್ಲಿ, ಅವಳೊಂದ್ 20 ವರ್ಷ ಬರೋತ್ತಿಗೆ ಇದಕ್ಕೊಂದು ರೇಟ್ ಬರುತ್ತೆ ಅಲ್ವಾ. ಸೊ ಆ ತಂದೆನ ನಾವು ಮರಿಬಾರ್ದು, ಆ ತಂದೆನ ಬಾಲಣ್ಣ ಅನ್ನೋ ತಂದೆನ ನಾವು ಮರಿಬಾರ್ದು. ಸೊ ಆ ಒಂದು ರಿಕ್ವೆಸ್ಟ್ ಅಷ್ಟೇ ನಂದು. ಎಲ್ಲರೂ ನಿಮಗೂ ತಂದೆ ತಾಯಿ ಎಲ್ಲ ಮನೇಲಿ ಇದ್ದಾರೆ, ನಿಮ್ಮ ಮನೇಲಿ ಎಲ್ಲರೂ ಪ್ರಾಪರ್ಟಿ ಮಾಡಿರ್ತಾರೆ, ಆ ಲೆಕ್ಕದಲ್ಲೂ ನೋಡಿ ಏನಾಗಬೇಕು ಎಲ್ಲರೂ ತಿಳಿ. ಮತ್ತು ಬಾಲಣ್ಣ ಅವ್ರ ಫ್ಯಾಮಿಲಿಗ ಅಕ್ಕ ಗೀತಾಬಾಲಿ ಅಕ್ಕಂಗೂ ನಾನು ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ, ಅದು ಏನಿದೆ ಒಂದು ಸುಖಾಂತ್ಯದಲ್ಲಿ ಮುಗಿಸ್ಕೊಳ್ಳಿ ಎಲ್ಲರೂ. ಯಾರು ಏನು, ಯಾಕಂದ್ರೆ ಇವತ್ತು ಎಲ್ಲ ಒಂದು ಸುಖಾಂತ್ಯ ಕಾರಣ ಅಂತ ಎಲ್ಲ ನೋಡ್ತಿದ್ದಾರೆ, ಹವಣಿಸ್ತಾ ಇದ್ದಾರೆ. ಅದಕ್ಕೆ ಅವರು ಕೈ ಜೋಡಿಸ್ಲಿ, ಈ ಕಡೆ ಸಿಸ್ಟಮ್ಮು ಅದಕ್ಕೆ ಕೈ ಜೋಡಿಸ್ಲಿ. ಅದ್ರ ಜೊತೆ ಅಳಿಲ್ ಸೇವೆ ಅಂತ ನಾನು ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ನಾನು ಅಂತ ಹೇಳ್ಬೇಡಿ ಆನಂದ್ ಸರ್, ಬಿಕಾಸ್ ನಾವು ಅಂತ ಅಲ್ಲ, ನಾವುನೇ ನಮ್ಮ ಚಾನಲ್, ನಮ್ಮ ಟೀಮು ಹೌದು ಎಲ್ಲರೂ ಹಚ್ತಾ ಇದೀವಿ ಅಂತ ಅಂದ್ಮೇಲೆ ನಾವೆಲ್ಲರೂ ಒಂದೇ ಕುಟುಂಬದವರು. ಸೊ ಹಿರಿಯರಿಗೆ ನಮ್ಮಿಂದ ಏನೇನು ಗೌರವಗಳು ಸಲ್ಲಬೇಕು, ನಾವು ಏನು ಅದನ್ನ ಒಂದು ಸುಖಾಂತ್ಯ ಕಾಣೋದಕ್ಕೆ ನಮ್ಮಿಂದ ಏನೆಲ್ಲ ಸಹಾಯ ಆಗ್ಬೇಕು ಅದನ್ನ ನಮ್ಮ ಮಟ್ಟಿಗೆ, ಸೊ ಖಂಡಿತ ಅಹಮ್ಮಲ್ ಹೇಳ್ತಾ ಇಲ್ಲ, ನಮ್ಮ ಮಟ್ಟಿಗೆ ಎಷ್ಟು ಸಾಧ್ಯ ಅಷ್ಟು ಸಾಧ್ಯದ ಸಹಾಯವನ್ನು ನಾವು ಕೂಡ ಮಾಡ್ತೀವಿ. ಹಾಗೆ ಇವರೆಲ್ಲರ ಒಮ್ಮತದ ನಿರ್ಧಾರಕ್ಕೆ ನಾವು ಕೂಡ ಬದ್ಧರಾಗಿರ್ತೀವಿ. ಖಂಡಿತ. ಥ್ಯಾಂಕ್ ಯು ನಯನ. ಆಕ್ಚುಲಿ ಥ್ಯಾಂಕ್ ಯು ಸರ್, ಈ ಶೋಗೆ ನನ್ನನ್ನು ಇವತ್ತು ಕರೆಸಿದ್ದಕ್ಕಾಗಿ ತುಂಬಾ ಖುಷಿ ಆಯ್ತು. ತುಂಬಾ ವಿಷಯಗಳನ್ನ ತಿಳ್ಕೊಂಡೆ ಆಕ್ಚುಲಿ. ಸೊ ಇಷ್ಟು ಸೂಕ್ಷ್ಮ ವಿಷಯಗಳಿದಾವೆ ಅನ್ನೋದೇ ಗೊತ್ತಿರಲಿಲ್ಲ. ನನ್ನ ಹಾಗೆ ಬಹುಶಃ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡೋರು ಕೂಡ ತುಂಬಾ ಜನ ಹೌದಲ್ವಾ ಈ ರೀತಿಯಿಂದ ನಾವ್ ಯಾಕೆ ಯೋಚನೆ ಮಾಡ್ಲಿಲ್ಲ ಅಂತ ಕೆಲವರು ಅರಿವಾಗಬಹುದು. ಇವತ್ತು ಆ ಫುಟೇಜಸ್ ಇಲ್ಲ, ಇವತ್ತಿನಷ್ಟು ಸೋಷಿಯಲ್ ಮೀಡಿಯಾ ಅವತ್ತು ಇರ್ಲಿಲ್ಲ, ಅವತ್ತು ಇಲ್ವೇ ಇಲ್ಲ. ಮತ್ತೆ ಆ ಫುಟೇಜ್ ನಿಮ್ಗೆ ಸಿಗೋದು ಇಲ್ಲ. ಬಟ್ ಅದನ್ನ ಕಣ್ಣಾರ ನೋಡೋದು ನಾವು ಬೈದೀನಿ ಸ್ವಾಮಿ. ಸೊ ನೀವು ಹೇಳಿದ್ರೆ ನಾವು, ಯಾಕೆಂದ್ರೆ ನೀವು ನೋಡಿದೀರಾ, ನೀವು ಅದನ್ನ ಹೇಳ್ತಾ ಇದ್ದೀರಾ ಹಿಂಗಿತ್ತು ಅಂತ ಹೇಳಿ. ಆಮೇಲೆ ಇಬ್ರು ಕಲಾವಿದರು ನೀವು ಅಷ್ಟೇ ಹಚ್ಕೊಂಡು ಅವ್ರಿಬ್ರ ಜೊತೆಗೆ ಅಷ್ಟೇ ಕೆಲಸ ಮಾಡಿದೀರಾ. ಸೊ ಹಾಗಾಗಿ ನಿಮ್ಮ ಮನಸ್ಸಿನ ಮಾತನ್ನ ಹಂಚ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ನಿನಗೂ ಅಷ್ಟೇ, ಮತ್ತು ಎಲ್ಲ ವೀಕ್ಷಕರಿಗೂ, ಸಮಸ್ತ ಅಪ್ಪವರ ಅಭಿಮಾನಿ ಬಳಗ, ಅವರ ಕುಟುಂಬ ಎಲ್ರಿಗೂ, ನಿಮ್ಮಲ್ಲಿ ನಾನು ಒಬ್ಬ ಇದ್ದೀನಿ, ಎಲ್ಲವೂ ಒಂದು ಸುಖಾಂತ್ಯ ಕಾಣಲಿ, ಭಗವಂತನ ಒಂದು ಆಶೀರ್ವಾದ ಆ ಸ್ಮಾರಕದ ಮೇಲೆ ಆಗಲಿ, ಎಲ್ಲರಿಗೂ ಒಂದು ಖುಷಿ ಆಗುವಂಥ ಒಂದು ತೀರ್ಪು ಹೊರಗೆ ಬರಲಿ ಅಂತ ನಾನು ಆಶಿಸ್ತಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ